ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಥಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೇಃ ಪರಃ ಕೇವಲಾನುಭವಾನಂದ ಸ್ವರೂಪಃ ಸರ್ವಬುದ್ಧಿದೃಕ್ ಇತಿ ಭಾಗವತೆ ಪ್ರೋಕ್ತೆ ಕಾನೋಹಾನಿರತೋ ವದ. ಭಗವಂತನಿಗೆ ಜ್ಞಾನಾನಂದಾತ್ಮಕವಾದ ಶರೀರ ಇದೆ. ಅದರಿಂದ ದೇಹ ಇಂದ್ರಿಯ ಅಂತಃಕರಣ ಸಹಿತನಾದ ಚೇತನನಿಗೆ ಕರ್ತೃತ್ವ ಅನ್ನೋದು ಭಗವಂತನಲ್ಲಿಯೂ ಕೂಡ ಅದು ಅನ್ವಯ ಆಗುತ್ತೆ, ಅದಕ್ಕೆ ವಿರೋಧ ಇಲ್ಲ. ಆದರೆ ಜೀವನಿಗೆ ದೇಹ ಇಂದ್ರಿಯ ಅಂತಃಕರಣ ಜಡ, ಪರಮಾತ್ಮನಿಗೆ ದೇಹ ಇಂದ್ರಿಯ ಅಂತಃಕರಣ ಅದು ಜ್ಞಾನಾನಂದಾತ್ಮಕವಾದದ್ದು. ತಾದೃಶ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳ ಪರಮಾತ್ಮನಿಗೇನೆ ಕರ್ತೃತ್ವ ಅನ್ನೋದು ಭಾಗವತ ಹೇಳಿದೆ. ಇತಿ ಭಾಗವತೆ ಪ್ರೋಕ್ತೆ. ಭಗವಂತನಿಗೆ ದೇಹ ಇದೆ, ಇಂದ್ರಿಯ ಇದೆ, ಅಂತಃಕರಣ ಇದೆ, ಅದೆಲ್ಲವೂ ಜ್ಞಾನಾನಂದಾತ್ಮಕವಾದದ್ದು ಎಂಬುದಾಗಿ ಹಿಂದೆ ಹೇಳಿದ್ದಾರೆ. ಅದನ್ನು ಪುನಃ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿದಿತೋಸಿ ಭವಾನ್ ಸಾಕ್ಷಾತ್ ಪ್ರಕೃತೇಃ ಪುರುಷಃ ಪ್ರಕೃತೇಃ ಪರಃ ಕೇವಲ ಅನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್ ಅಂತ ಪರಮಾತ್ಮನನ್ನು ಹೇಳಿದ್ದಾರೆ. ಏನಂತ? ನೀನು ನನ್ನನ್ನು ನೋಡಿದ್ದೀಯಾ ಅಂತ. ವಿದಿತೋಸಿ ಭವಾನ್, ಬ್ರಹ್ಮದೇವರು ಹೇಳ್ತಕ್ಕಂಥ ಮಾತು. ನೀನು ನನಗೆ ಜ್ಞಾತನಾಗಿದ್ದೀಯಾ ಅಂತ. ಯಾರು ನೀನು? ಪ್ರಕೃತೇಃ ಪರಃ. ಪ್ರಕೃತಿ ಜಡ ಪ್ರಕೃತಿ, ಅದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ, ಅವಳನ್ನೂ ಮೀರಿದವನು ಪುರುಷಃ, ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ನೀನು ಎಂಥವನು ಅಂತಂದರೆ ಕೇವಲ ಅನುಭವಾನಂದ ಸ್ವರೂಪ. ಅನುಭವ ಅಂದರೆ ಜ್ಞಾನ, ಮುಖ್ಯವಾಗಿ ಜ್ಞಾನಾನಂದ ರೂಪಿಯಾಗಿರ್ತಕ್ಕಂತಹ ನಿನ್ನನ್ನು ನಾನು ನೋಡಿದ್ದೇನೆ ಅಂತ. ನೀನು ಸರ್ವಬುದ್ಧಿದೃಕ್, ಯಾರ್ಯಾರ ಬುದ್ಧಿ ಯಾವ ರೀತಿ ಇದೆ ಅಂತ ಎಲ್ಲವನ್ನೂ ತಿಳಿದಿದ್ದೆ. ಎಲ್ಲರ ಜ್ಞಾನವೂ ನಿನಗಿದೆ. ಎಲ್ಲರ ಜ್ಞಾನವನ್ನು ತಿಳಿದಂತಹ, ಸ್ವರೂಪವನ್ನು ತಿಳಿದಂತಹ ನೀನೆಂಥವನು? ಕೇವಲ ಅನುಭವಾನಂದ ಸ್ವರೂಪವಃ ಅಂತ. ನೀನು ಜ್ಞಾನಾನಂದ ರೂಪಿಯಾಗಿದ್ದೀಯಾ, ಜ್ಞಾನಾನಂದಾತ್ಮಕವಾದ ಸ್ವರೂಪವುಳ್ಳವನು ಎಂಬುದಾಗಿ ಭಾಗವತದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಭಗವಂತ ಅವನು ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನಾಗಿ ಕರ್ತೃವಾಗಿದ್ದಾನೆ ಅಂತ ಒಪ್ಪಿದ್ರೆ ಯಾವ ಬಾಧಕವೂ ಇಲ್ಲ. ಅದರಿಂದ ಕಾನೋಹಾನಿ ಅಥೋವದ. ಅದರಿಂದ ದೇಹ ಇಂದ್ರಿಯ ಅಂತಃಕರಣಗಳು ಇದ್ದರೇ ಕರ್ತೃತ್ವ ಇದೆ ಅಂತ ಹೇಳಿದ್ರೆ ಅದರಿಂದ ಏನು ನಮಗೆ ನಷ್ಟ ಇದೆ? ಅದರಿಂದ ನಮಗೆ ಬಾಧಕ ಇದೆ? ಏನೂ ಇಲ್ಲವೇ ಇಲ್ಲ. ಭವಾನ್, ನೀನು ಸಾಕ್ಷಾತ್ ಮುಖ್ಯವಾಗಿ ಪ್ರಕೃತೇ ಪರಃ, ಪ್ರಕೃತಿಯನ್ನು ಮೀರಿದವನು, ಪುರುಷಃ ಪೂರ್ಣಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ, ಸರ್ವಬುದ್ಧಿ ದೃಕ್ ಎಲ್ಲ ಬುದ್ಧಿಯನ್ನು ತಿಳಿದಿರುವಂತಹ, ಕೇವಲ ಅನುಭವಾನಂದ ಸ್ವರೂಪ, ಮುಖ್ಯವಾಗಿ ಜ್ಞಾನ ಆನಂದ ಸ್ವರೂಪನಾದವನು, ವಿದಿತೋಸಿ ತಿಳಿಯಲ್ಪಟ್ಟಿದ್ದೀಯಾ ಇತಿ ಈ ರೀತಿಯಾಗಿ ಭಾಗವತೆ ಪ್ರೋಕ್ತೇ, ಭಾಗವತ ಪುರಾಣದಲ್ಲಿ ಹೇಳಿರುವುದರಿಂದ ಹೇಳಿದೆ. ಆದ್ದರಿಂದ ಅತಃ ಭಗವಂತನಿಗೆ ದೇಹ ಇಂದ್ರಿಯ ಅಂತಃಕರಣ ಇದ್ದರೇ ಕರ್ತೃತ್ವ ಎಂಬತಕ್ಕಂಥದ್ದು ಹೇಳಿದ್ರಿಂದ ನಮಗೆ ಕಾಹಾನಿಹಿ, ಏನು ಬಾಧಕ ಇದೆ? ವದ, ಹೇಳು. ಇಲ್ಲವೇ ಇಲ್ಲ.
ಭವಾನ್ ನೀನು ಸಾಕ್ಷಾತ್ ಮುಖ್ಯವಾಗಿ ಪ್ರಕೃತೇ ಪರಃ ಲಕ್ಷ್ಮೀದೇವಿಯನ್ನು ಮೀರಿದವನು, ಪುರುಷಃ ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದವನು, ಸರ್ವಬುದ್ಧಿದಿಕ್ ಎಲ್ಲರ ಬುದ್ಧಿಯನ್ನು ತಿಳಿದವನು, ಕೇವಲಾನುಭವಾನಂದ ಸ್ವರೂಪ ಕೇವಲ ಮುಖ್ಯವಾಗಿ ಜ್ಞಾನಾನಂದ ರೂಪಿಯಾದವನಾಗಿದ್ದೀಯ. ಅಂತಹ ನೀನು ಅನುಭವ ಅಂದರೆ ಜ್ಞಾನ. ಅದೇ ಅನುಭವ ಅಂದರೆ ಜ್ಞಾನ ಅಂತಲೇ ಅರ್ಥ. ಅನುಭವತೀತಿ ಅನುಭವ. ನಾವೇನು ಅನುಭವಿಸ್ತೇವೋ ಅದನ್ನು ಅನುಭವ. ಅನುಭವಿಸೋದು ಅಂದರೆ ಏನರ್ಥ? ಜ್ಞಾನಕ್ಕೆ. ಅದೇನದು? ಅದೇ ಇರಲಿ. ಅನುಭವ ಅಂದ್ರೇನು? ನಿಮಗೆ ಬಂದಿದೆ ಜ್ಞಾನ, ಅದನ್ನೇ ಅನುಭವ ಅಂತ ಹೇಳೋದು. ಸ್ವೀಟ್ ಇದ್ದಾಗ ಅದರ ಮಾಧುರ್ಯ ಎಷ್ಟು ಅಂತ ಅನುಭವ ಬಂತು, ಜ್ಞಾನ ಬಂತು. ಅದೇ ಅನುಭವ ಅಂದರೂ ಜ್ಞಾನ ಅಂದರೂ ಒಂದೇ ಅರ್ಥ. ಏನು? ಪರ್ಯಾಯ ಶಬ್ದಗಳು ಅಷ್ಟೇ, ಒಂದೇ ಅರ್ಥವನ್ನು ಕೊಡ್ತಕ್ಕಂಥ. ನೀವು ವ್ಯವಹಾರ ಮಾಡ್ತೀರಾ ಜ್ಞಾನಾನಂದ ಅಂತ, ಅದನ್ನೇ ಶಾಸ್ತ್ರ ದೃಷ್ಟಿಯಲ್ಲಿ ಅನುಭವಾನಂದ ಅಂತ ಹೇಳ್ತಾರೆ ಅಷ್ಟೇ. ಷಡ್ಗುಣ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಇದು 6. ಸಮಗ್ರ ಐಶ್ವರ್ಯ, ಆಮೇಲೆ ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವಿಜ್ಞಾನ. 6. ಇದು ಷಡ್ಗುಣ ಐಶ್ವರ್ಯ. ಷಡ್ಗುಣ ಇದೇ ಐಶ್ವರ್ಯ. ಶ್ರೇಯಸ್ಸಲ್ಲ, ಸಮಗ್ರ ಐಶ್ವರ್ಯ. ಐಶ್ವರ್ಯಸ್ಯ ಸಮಗ್ರ ವೀರ್ಯ, ಯಶಸ್ಸು. ಯಶಸ್ಸು ಅಂದರೆ ಕೀರ್ತಿ. ಶ್ರೀ ಅಂದರೆ ಸಂಪತ್ತು. ಏನು? ಷಡ್ಗುಣಗಳು ಅಂತ. ಷಟ್ ಷಟ್ 6 ಅಂತದ್ದು. ಯಾರಿಗೆ? ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು? ಅಲ್ಲ, ನೀವು ಕ್ವಾಲಿಟಿ ಹೇಳ್ತೀರಲ್ಲ, ಕ್ವಾಲಿಟಿ ಇಟ್ಕೊಂಡು ಹೇಳಿದ್ದಲ್ಲ, ಅಲ್ಲಿ ವ್ಯಕ್ತಿಗಳನ್ನು ಇಟ್ಕೊಂಡು. ಯಾವ ಎಲ್ಲ ವ್ಯಕ್ತಿಗಳು ತಿಳ್ಕೊಳ್ಬೇಕಾದ ಅಂಶ ಇದೆಯಲ್ಲ ಅದು ಜ್ಞಾನ. ವಿಶಿಷ್ಟ ವ್ಯಕ್ತಿಗಳು ತಿಳ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದು ವಿಜ್ಞಾನ. ಯಾವುದು? ಹರಿಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು. ಯಾರು ತಿಳ್ಕೊಬೇಕು? ಮೋಕ್ಷಕ್ಕೆ ಹೋಗೋರು ಎಲ್ಲರೂ ತಿಳ್ಕೊಬೇಕು. ಬ್ರಹ್ಮದೇವ್ರು ತಿಳ್ಕೊಬೇಕೋ ಬೇಡವಾ? ತಿಳ್ಕೊಬೇಕು. ತೃಣಪರಿಜೀವ ತಿಳ್ಕೊಳ್ಬೇಕು. ಅಂದರೆ ಇದು ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಅಂತಂದರೆ ನೀವು ಹೇಳುವ ರೀತಿಯಲ್ಲಿ ಅದು ಕ್ವಾಲಿಟಿ ಇಟ್ಕೊಂಡಲ್ಲ, ಎಲ್ಲ ಜೀವರಿಗೆ ಅನ್ವಯ ಆಗತಕ್ಕಂತಹ ಜ್ಞಾನ ಅದು. ಇನ್ನು ಸ್ಪೆಷಲ್ ಕೆಲವರು ಇದ್ದಾರೆ ಪರ್ಸನ್ಸ್, ವ್ಯಾಪ್ತೋಪಾಸಕರು ಅಂತ. ಇದು ಜ್ಞಾನ ಇದೆಯಲ್ಲ ಅದು ಯಾವುದು? ವಿಜ್ಞಾನ. ಅದು ಕೆಲವರಿಗೆ ಮಾತ್ರ ಅದಾಗುತ್ತೆ, ಕಾಮನ್ ಅಲ್ಲ ಅದು. ಅಂದ ಎಲ್ಲ ಜೀವಿಗಳಿಗೆ ಅನ್ವಯ ಆಗತಕ್ಕಂತಹ ವಿಷಯವೂ ದೇವರಿಗೆ ಗೊತ್ತು. ವಿಶೇಷವಾದಂತಹ ಸಾಧಕರು ಯಾರಿದ್ದಾರೋ ಅವರಿಗೆ ಅನ್ವಯ ಆಗತಕ್ಕಂಥ ವಿಷಯವೂ ದೇವರಿಗೆ ಗೊತ್ತು ಅಂತ ಜ್ಞಾನ ವಿಜ್ಞಾನ. ಇದು ಅಷ್ಟೇ ಹೊರತು ಅವನಿಗೆ ನಾವು ಹೇಳ್ತೇವಲ್ಲ 20 ರೂಪಾಯಿ ಅಕ್ಕಿ 40 ರೂಪಾಯಿ ಅಕ್ಕಿ, ಇದು ಸಾಮಾನ್ಯ, ಇದು ಸ್ಪೆಷಲ್, ಹಾಗೆ ಭಗವಂತನಿಗೆ ಅಲ್ಲ. ಭವಾನ್ ನೀನು ಸಾಕ್ಷಾತ್ ಮುಖ್ಯವಾಗಿ ಪ್ರಕೃತೇ ಪರಃ ಲಕ್ಷ್ಮೀದೇವಿಗಿಂತ ಉತ್ತಮನಾದವನು, ಪುರುಷಃ ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನನಾದವನು, ಸರ್ವಬುದ್ಧಿದಿಕ್ ಎಲ್ಲರ ಜ್ಞಾನವನ್ನು ತಿಳಿದವನು, ಕೇವಲ ಅನುಭವಾನಂದ ಸ್ವರೂಪ ಮುಖ್ಯವಾಗಿ ಜ್ಞಾನಾನಂದ ರೂಪಿಯಾಗಿದೆಯಾ ಎಂಬುದಾಗಿ ವಿದಿತೋಸಿ ತಿಳಿಯಲ್ಪಟ್ಟಿದ್ದೀಯಾ ಇತಿ. ಈ ರೀತಿಯಾಗಿ ಭಾಗವತೋಕ್ತೇ ಭಾಗವತ ಹೇಳಿರುವುದರಿಂದ ಅತಃ ದೇಹ ಇಂದ್ರಿಯ ಅಂತಃಕರಣಗಳು ಆತ್ಮನ ಕರ್ತೃತ್ವಕ್ಕೆ ಪ್ರಯೋಜಕವಾಗಿದ್ದಾವೆ ಅಂದರೂ ಕೂಡ ನಹ ನಮಗೆ ಕಾಹಾನಿಹಿ ಏನು ಬಾಧಕ ಇದೆ? ವದ ಹೇಳು. ಏನು ಇಲ್ಲ. ಆನಂದ ಮಾತ್ರ ದೇಹತ್ವೇ ಪ್ರಾಗುಕ್ತ ಭಾಗವತ ವಾಕ್ಯಂ ಸ್ಮಾರಯನ್ ಇಷ್ಟಾಪತ್ತಿಂ ಕರೋತಿ ವಿದಿತೋಸಿ ಇತಿ ಅಂತ. ಆನಂದ ಮಾತ್ರ ದೇಹ ಇದೆ, ಆನಂದ ಸ್ವರೂಪವಾದ ದೇಹ ಎಂಬತಕ್ಕಂತಹ ಪ್ರಾಗುಕ್ತ ಭಾಗವತ ವಾಕ್ಯ.
ಹಿಂದೆ ಹೇಳಿರ್ತಕ್ಕಂಥ ಭಾಗವತ ವಾಕ್ಯವನ್ನು ಮರ್ತೋಗಿರುತ್ತೆ, ಸ್ಮಾರಯನ್ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಷ್ಟಾಪತ್ತಿಂ ಕರೋತಿ, ದೇವರಿಗೆ ದೇಹ, ಇಂದ್ರಿಯ, ಅಂತಃಕರಣ ಸಹಿತನಾದವನಿಗೆ ಕರ್ತೃತ್ವ, ಇಷ್ಟಾಪತ್ತಿ ಒಪ್ತೇವೆ ಅಂತ ಹೇಳ್ತಾರೆ. ನಹ ಅಂತಿದೆ, ಅಸ್ಮಾಕಂ ಅಂದರೆ ಏನರ್ಥ, ತವ ವಾದಿನ, ನಿನ್ನ ವಾದಿಗಳು ಅಂತ ನಮಗೆ ಏನೂ ಹಾನಿ ಇಲ್ಲ ಅಂತ ಅರ್ಥ. ಹಾಂ, ಹೌದು. ಏನು ಆಪತ್ತಿ ಮಾಡ್ತಾರೋ, ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೋ ಅದು ಇಷ್ಟ ಅಂತಾದರೆ ಅವಾಗ ಇಷ್ಟಾಪತ್ತಿ ಅಂತ ಹೇಳೋದು. ಆಕ್ಷೇಪ ಮಾಡೋದು ಅದು ನಮಗೆ ಇಷ್ಟವೇ ಆಗಿದೆ ಅಂತಾದರೆ, ಏನಾದರೂ ನೀವು ತಪ್ಪು ಹೇಳಿದ್ರೆ 5 ಚಾಕ್ಲೇಟ್ ಕೊಡ್ತೇನೆ ಅಂತ ಹೇಳೋದು. ಏನಾದರೂ ತಪ್ಪು ಹೇಳಿದ್ರೆ 5 ಚಾಕ್ಲೇಟ್ ಕೊಡ್ತೇನೆ, ಏನಾಯ್ತು ಅವಾಗ? ಇಷ್ಟಾಪತ್ತಿ. ಇದನ್ನೇ ನಮಗೆ ಅನಿಷ್ಟ ಆಗಿದ್ದರೆ ಅದು ಆಪತ್ತಿ, ಅನಿಷ್ಟಾಪತ್ತಿ. ಇಷ್ಟ ಆಗಿದ್ದರೆ ಇಷ್ಟಾಪತ್ತಿ. ಇಲ್ಲಿ ಹೇಳೋದು ತಪ್ಪು ಹೇಳಿದ್ರೆ ಏನೋ ಮಾಡ್ತಾರೆ ಅಂತ ಹೇಳಿದ್ದು. ಆಮೇಲೆ ಏನು ಹೇಳಿದ್ದು? ನಿಮಗೆ ಬಹುಮಾನ ಕೊಡ್ತೇನೆ ಅಂತ ಹೇಳಿದ್ದು. ಇಷ್ಟನೇ. ಯದಿ ದೃಷ್ಟಂ ಜಡಸ್ಯೈವ ಸಹಾಯತ್ವಂ ಗೃಹೇ ಗೃಹೇ ತದಾ ದರಿದ್ರದೇಹಸ್ಥಃ ಸ್ವರ್ಣಕುಂಭಜಲಂ ತ್ಯಜೇತ್. ಲೋಕದಲ್ಲಿ ಜಡ ಪದಾರ್ಥಗಳಿಗೆ ಚೇತನನಿಗೆ ಸಹಕಾರಿಯಾಗಿದ್ದಾವೆ ಎಂಬತಕ್ಕಂಥದ್ದು ಕಂಡಿದೆ. ಲೋಕದಲ್ಲಿ ನೀರು ತಗೊಂಬ ಅಂತ ಹೇಳಿದೆ. ನೀರು ತರಲಿಕ್ಕೆ ಏನು ಮಾಡಬೇಕು? ನಾವೆಲ್ಲ ಯಾವುದ್ರಲ್ಲಿ ತರ್ತೇವೆ? ಸ್ಟೀಲ್ ಪಾತ್ರೆಯಲ್ಲೇ ತರೋದು ಅಲ್ವಾ? ತರೋದೆಲ್ಲ ಈಗ ಸ್ಟೀಲ್ದೇ ಇದೆ. ಹಿಂದಿನೆಲ್ಲ ಆದರೆ ಹಿತ್ತಾಳಿ, ತಾಮ್ರ ಎಲ್ಲ ಇರ್ತಿತ್ತು. ಇವಾಗಿಲ್ಲ. ಹಿತ್ತಾಳಿ ಅಂದರೆ ಏನು ಅಂತ ನಮಗೆ ಪಿಕ್ಚರಲ್ಲಿ ತೋರಿಸ್ಬೇಕಿತ್ತು. ಆದ್ದರಿಂದ ಅದರಿಂದ ಪ್ಲಾಸ್ಟಿಕ್ಕು ಆಗ್ಬೋದು, ಸ್ಟೀಲ್ ಆಗ್ಬೋದು. ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನಮಗೆ. ಯಾರೋ ಒಬ್ಬ ಬಂಗಾರದ ಪಾತ್ರೆಯಲ್ಲಿ ತಂದು ಕೊಟ್ಟ, ಇದು ನೀರಲ್ಲ ಅಂತೀರಾ? ಅದರಿಂದ ತದಾ ದರಿದ್ರ ದೇಶಸ್ಥಃ ಸ್ವರ್ಣಕುಂಭದಲಂ ತ್ಯಜೇತ್. ನಮಗೆಲ್ಲ ಗೊತ್ತಿರೋದು ಪ್ಲಾಸ್ಟಿಕ್ಕಲ್ಲಿ, ಸ್ಟೀಲಲ್ಲಿ ಮಾತ್ರ. ಆದರೆ ಯಾರೋ ಒಬ್ಬ ಯಾವತ್ತೂ ದರಿದ್ರ ಊರಿನಲ್ಲೇ ಇದ್ದವನು, ಅಂಥವನಿಗೆ ಬಂಗಾರದ ತಂಬಿಗೆ ಕೊಡ ಅಂತ ಗೊತ್ತೇ ಇಲ್ಲ. ತಂದ ಬಂಗಾರದ ಫಳಫಳ ಅಂತ ಹೊಳಿತಿತ್ತು, ಅದ್ರಲ್ಲಿ ನೀರಿದ್ದಿದ್ದು ನೀರಲ್ಲ ಅಂತ ಬಿಡಬೇಕಾಗತ್ತೆ. ಹಾಗಾಗುತ್ತಾ? ಇಲ್ಲ. ಹಾಗೆಯೇ ಭಗವಂತನಲ್ಲಿ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ಶರೀರ ಇದೆ. ಜ್ಞಾನಾನಂದಾತ್ಮಕ ಶರೀರವುಳ್ಳ ಭಗವಂತನಲ್ಲಿ ಕರ್ತೃತ್ವ. ಜೀವನಿಗೆ ಜಡಾತ್ಮಕವಾಗಿರ್ತಕ್ಕಂಥ ಶರೀರ, ಜಡವಾದ ಇಂದ್ರಿಯ ಅಂತಃಕರಣವುಳ್ಳಂತಹ ಜೀವನಿಗೆ ಕರ್ತೃತ್ವ ಕಂಡಿದೆ. ಭಗವಂತರಲ್ಲಿ ಜ್ಞಾನಾನಂದಾತ್ಮಕವಾದ ಶರೀರ, ಇಂದ್ರಿಯಗಳು, ಅವನಿಗೆ ಕರ್ತೃತ್ವ ಕಂಡಿದೆ. ಹಾಗಾದ್ರೆ ಈಗೇನು ಮಾಡಬೇಕಾಗಿತ್ತು? ಇವನು ದರಿದ್ರ ದೇಶದಲ್ಲಿದ್ದನು. ಈ ಜೀವ ಈ ಜಡವಾಗಿರ್ತಕ್ಕಂಥ ದುಃಖಮಯವಾಗಿರ್ತಕ್ಕಂತಹ ಈ ಶರೀರಕ್ಕೆ ಕರ್ತೃತ್ವವನ್ನು ಕಂಡವನು. ಇವನೇನು ಮಾಡಬೇಕಾಗತ್ತೆ ಅಂತಂದರೆ, ನೀನು ಹೇಳುವ ರೀತಿಯಲ್ಲಿ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳ ಪರಮಾತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದ್ರೆ, ಬಂಗಾರದ ಕುಂಭದಲ್ಲಿರ್ತಕ್ಕಂಥ ನೀರು ಅದನ್ನು ಬಿಡಬೇಕು. ಇದು ನೀರೇ ಅಲ್ಲ ಅಂತ. ಯಾಕೆ ನಾವು ನೋಡಿದ್ದು ನೀರು ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ, ಪ್ಲಾಸ್ಟಿಕಲ್ಲಿ ಇದ್ದಿದ್ದು, ಅದು ಮಾತ್ರ ನೀರು ಅಂತ ಅಂದ್ಕೊಂಡಿರೋದು ನಾವು. ಆದರೆ ಬಂಗಾರದ ಪಾತ್ರೆಯಲ್ಲಿದೆ, ಇದು ನೀರಲ್ಲ ಅಂಥೇಳಿ ಅವನು ತ್ಯಾಗ ಮಾಡಬೇಕಾಗಿತ್ತು. ಸರಿಯಾ? ಅದು ಹೇಗೆ ಅವಿವೇಕತನ ಅಂತಾಗುತ್ತೋ ಹಾಗೆ ಈ ಪ್ರಾಕೃತಿಕವಾದ ಶರೀರೇಂದ್ರಿಯವುಳ್ಳಂಥ ಜೀವನಿಗೆ ಕರ್ತೃತ್ವ ಇದೆ. ಅಪ್ರಾಕೃತವಾದಂತಹ ಜ್ಞಾನಾನಂದಾತ್ಮಕವಾದಂತಹ ಶರೀರ ಇಂದ್ರಿಯವುಳ್ಳ ಪರಮಾತ್ಮನಿಗೆ ಕರ್ತೃತ್ವ ಇದೆ. ಅದರಲ್ಲಿ ವಿರೋಧವೇ ಇಲ್ಲ. ಯಾಕೆ ಇಲ್ಲಲ್ಲ? ದಶದಾನಗಳಲ್ಲಿ ಗೋಭೂ ತಿಲಹಿರಣ್, ಯಾರಿಗೆ ಅಂತಹ ದಾನ ತೆಗೆದುಕೊಂಡು ಜೀರ್ಣಿಸ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲೋ ಅವ್ರು ತಗೊಳ್ಬಾರ್ದು. ಅಂದರೆ ಸ್ವರ್ಣದಾನ ಅದು ತುಂಬ ಶ್ರೇಷ್ಠವಾದದ್ದು. ಶ್ರೇಷ್ಠರಾದವರಿಗೆ ಕೊಡಬೇಕು.
ಅದೇ ತಗೊಂಬವರು ಶ್ರೇಷ್ಠರಾದವರೇ ತಗೋಬೇಕು ಅಂತ ಹೇಳೋದು. ಅದಕ್ಕೋಸ್ಕರ ಗೋಭೂತಿಲ ಹಿರಣ್ಯಾಜ್ಯ, ಗೋಭೂತಿಲ ಹಿರಣ್ಯ ಆಜ್ಯ. ಹಿರಣ್ಯ ಅಂದರೆ ಬಂಗಾರ, ಬಂಗಾರದಾನ, ದಶದಾನಗಳಲ್ಲಿ ಬಂಗಾರದಾನ ಅಂತ ಹೇಳ್ತಾರೆ, ಮಾಡಲೇಬೇಕು ಅಂತ. ಯಾರಲ್ಲಿ ಸುವರ್ಣ ಇರುತ್ತೋ ಅವರಿಗೆ ಸುವರ್ಣದಾನ ಮಾಡಬೇಕು. ಒಳ್ಳೆ ಕಲರ್ ಇದ್ದರೆ ಅಂತ ಅರ್ಥ ಅಲ್ಲ ಸುವರ್ಣ ಅಂದರೆ. ಮತ್ತು ಸುವರ್ಣ, ಯಾರಿಗೆ ಶಾಸ್ತ್ರಜ್ಞಾನ ಇರುತ್ತೋ ಅದು ಸುವರ್ಣ, ಅಂಥವರಿಗೆ ಏನು ಮಾಡಬೇಕು? ಸುವರ್ಣದಾನ ಮಾಡ್ಬೋದು. ಗೃಹೇ ಗೃಹೇ, ಮನೆಗಳಲ್ಲಿ ಜಡಸ್ಯ ಏವ, ಜಡ ಪದಾರ್ಥಗಳಿಗೆ ಸಹಾಯತ್ವಂ, ಚೇತನನ ಕರ್ತೃತ್ವಕ್ಕೆ ಸಹಕಾರಿತ್ವವು ದೃಷ್ಟಂ, ನೋಡಲ್ಪಟ್ಟಿದ್ದರೆ ತದಾ ಆಗ ದರಿದ್ರ ದೇಶಸ್ಥಃ, ಬಡವರ ಊರಿನಲ್ಲಿ ಇರತಕ್ಕಂತಹ ವ್ಯಕ್ತಿಯು ಸ್ವರ್ಣಕುಂಭ ಜಲಂ, ಬಂಗಾರಮಯವಾದ ಘಟದಲ್ಲಿರುವಂಥ ನೀರನ್ನು ತ್ಯಜೇತ್, ಪರಿತ್ಯಾಗ ಮಾಡುವ ಪ್ರಸಂಗ ಬರುತ್ತದೆ. ಯದಿ, ಒಂದು ವೇಳೆ ಗೃಹೇ ಗೃಹೇ, ಮನೆಗಳಲ್ಲಿ ಜಡಸ್ಯ ಏವ, ಜಡ ಪದಾರ್ಥಗಳಿಗೇನೇ ಸಹಾಯತ್ವಂ, ಚೇತನ ಕರ್ತೃವಾದವನಿಗೆ ಸಹಕಾರಿತ್ವವು ದೃಷ್ಟಂ, ನೋಡಲ್ಪಟ್ಟಿದೆ ಅಂತಾದರೆ ತದಾ ಆಗ ದರಿದ್ರ ದೇಶಸ್ಥಃ, ದರಿದ್ರ ದೇಶದಲ್ಲಿ ವಾಸ ಮಾಡುವವನು, ಬಂಗಾರ ಅಂದರೆ ಏನು ಅಂತ ನೋಡೇ ಇಲ್ಲ ಅವನು, ಬಂಗಾರ ಅಂದರೆ ಶಬ್ದನೂ ಕೇಳಿಲ್ಲ ಅಂತ, ಯಾಕೆ ಅದನ್ನು ಪ್ರಯೋಗ ಮಾಡೋರೇ ಇಲ್ಲ, ಅಂತಹ ವ್ಯಕ್ತಿಯು ಸ್ವರ್ಣಕುಂಭ ಜಲಂ, ಬಂಗಾರದ ಮಡಿಕೆಯಲ್ಲಿರುವಂಥ ನೀರನ್ನು ತ್ಯಜೇತ್, ತ್ಯಾಗ ಮಾಡಬೇಕಾದೀತು. ನಾವು ನೋಡಿದ್ದು ಬರೀ ಬಂಗಾರದ ನೋಡೇ ಇಲ್ಲ, ನೋಡಿದ್ದು ಪ್ಲಾಸ್ಟಿಕ್ಕು ಮತ್ತು ಸ್ಟೀಲು. ಇದು ಬಂಗಾರದ ಕೊಡದಲ್ಲಿದೆ ಅಂತಂದರೆ ಇದು ನೀರೇ ಅಲ್ಲ ಅಂತ ಬಿಡಬೇಕಾಗಿತ್ತು. ಪುನರಪಿ ಶಂಕತೆ, ಪುನಃ ಆಕ್ಷೇಪ ಮಾಡ್ತಾರೆ. ಯದಿ ದೃಷ್ಟಮಿತಿ ಜಡಸ್ಯ ದೇಹಸ್ಯ ಸಹಾಯತ್ವಂ ಅಂದ್ರೇನರ್ಥ? ಕರ್ತೃತ್ವ ಉಪಯೋಗಿತ್ವಂ ಅಂತ. ಜಡವಾದ ದೇಹ, ಅದಕ್ಕೇನೆ ಏನು ಕಂಡಿದೆ? ಕರ್ತೃತ್ವ ಉಪಯೋಗಿತ್ವ. ಈ ಲೋಕದಲ್ಲಿ ಕರ್ತೃ ಇದ್ದಾರೆ. ಯಾರು ಕರ್ತೃರಾಗಿದ್ದಾರೆ? ಜಡದೇಹ ಉಳ್ಳ ಜೀವನಿಗೆ ಕರ್ತೃತ್ವ. ಹಾಗಾದರೆ ಕರ್ತೃತ್ವಕ್ಕೆ ಸಹಕಾರಿಯಾದದ್ದು ಯಾವುದು? ಜಡವಾದ ದೇಹ ಅಂತ. ಸೋಪಹಾಸಂ ಉತ್ತರಮಾಹ, ಹಾಸ್ಯ ಸಹಿತವಾಗಿ ಉತ್ತರ ಕೊಡ್ತಾರೆ. ಏನಂತ? ತದಾ ಅಂತ. ಸ್ವಗ್ರಾಮೇ ಮೃದ್ಘಟಸ್ಯೈವ ಜಲಾಹರಣ ಉಪಯೋಗಿತ್ವ ದರ್ಶನಾತ್, ತನ್ನ ಊರಿನಲ್ಲಿ ಮಣ್ಣಿನ ಮಡಿಕೆಯಲ್ಲೇ ನೀರು ತರ್ತಿದ್ರು. ನೀರು ತರಬೇಕು ಅಂದರೆ ಮಣ್ಣಿನ ಮಡಿಕೆಯೇ ಆಗಬೇಕು, ಬೇರೆ ಇಲ್ಲವೇ ಇಲ್ಲ. ಸಭಾಗ್ಯಗ್ರಾಮೆ, ಯಾರು ಭಾಗ್ಯವುಳ್ಳಂತಹ ವ್ಯಕ್ತಿಗಳಿದ್ದಾರೋ ಆ ಗ್ರಾಮದಲ್ಲಿ, ಸಭಾಗ್ಯ ಗ್ರಾಮ, ಶ್ರೀಮಂತಿರುವಂತಹ ಗ್ರಾಮದಲ್ಲಿ, ತಥೋಪಿ ಉತ್ತಮ ಸ್ವರ್ಣಘಟೋದಕಂ ತ್ಯಜೇತ್, ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ, ಈ ಮಣ್ಣಿನ ಘಟಕ್ಕಿಂತ ಉತ್ತಮವಾದದ್ದು ಯಾವುದು? ಸ್ವರ್ಣಘಟ. ಅದರಲ್ಲಿರ್ತಕ್ಕಂಥ ನೀರನ್ನು ತ್ಯಾಗ ಮಾಡಬೇಕು. ಯಾಕೆ ಇವು ನೋಡೇ ಇಲ್ಲ, ಇದು ನೀರಾಗೋದು ಹೇಗೆ? ಮಣ್ಣಿನ ಮಡಿಕೆಯಲ್ಲಿದ್ದರೇ ನೀರು, ಇಲ್ಲಾಂದರೆ ನೀರಲ್ಲ ಅಂಥೇಳಿ ಅದನ್ನು ತ್ಯಾಗ ಮಾಡಬೇಕಾಗಿತ್ತು. ಸ್ವಗ್ರಾಮೇ ಅದೃಷ್ಟತ್ವಸ್ಯ ತತ್ರಾಪಿ ಸಾಮ್ಯಾತ್ ಅಂತ. ಅಲ್ಲಿ ತನ್ನ ಗ್ರಾಮದಲ್ಲಿ ಕಂಡಿಲ್ಲ, ಅದರಿಂದ ಅದು ನೀರೇ ಅಲ್ಲ ಅಂತ ಬೇಕಾದಿತ್ತು. ಕಾರ್ಯಸ್ಯ ತತಃ ಅತಿತರಾಂ ಸಂಭವೇ ಸ್ವಗ್ರಾಮೇ ಅದೃಷ್ಟಿ ಪ್ರಯೋಜಿಕಾ ಚೇತ್ ಪ್ರಕೃತಿಯಪಿ ದೀಯತಾಂ ದೃಷ್ಟಿರಿತಿ ಭಾವ ಅಂತ. ಅದರಿಂದ ಅಲ್ಲಿ ಕಾರ್ಯ ಎಂಬತಕ್ಕಂಥದ್ದು ಮಹತ್ವಪೂರ್ಣವಾಗಿದೆ. ತಾನು ನೋಡಿಲ್ಲ ಅಂದ ಮಾತ್ರಕ್ಕೆ ಅದನ್ನು ಬಿಡಬೇಕು ಅಂತಿಲ್ಲ. ಸ್ವರ್ಣಕುಂಭದಲ್ಲಿ ಜಲ ಇದೆ ಅಂತಂದರೆ ಆವಾಗ ಅದು ವಿಶಿಷ್ಟವಾದದ್ದು ಅಂತಾಯಿತು. ಹಾಗೆ ನಾವು ನೋಡಿಲ್ಲ ಅಂದ ಮಾತ್ರಕ್ಕೆ ಸ್ವರ್ಣಕುಂಭದಲ್ಲಿರ್ತಕ್ಕಂಥದ್ದು ನೀರೇ ಅಲ್ಲವೇ ಅಲ್ಲ ಅಂತಲ್ಲ. ಹಾಗೆ ನಾವು ನೋಡಿಲ್ಲ, ಜ್ಞಾನಾನಂದಾತ್ಮಕವಾದ ಶರೀರಕ್ಕೆ ಕರ್ತೃತ್ವ ನಾವು ನೋಡಿಲ್ಲ ಅಂದ ಮಾತ್ರಕ್ಕೆ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನಿಗೆ ಕರ್ತೃತ್ವವೇ ಇಲ್ಲ ಅಂತ ತ್ಯಾಗ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತರ್ಥ. ಪ್ರಕೃತಿಯಪಿ ದೀಯತಾಂ ದೃಷ್ಟಿ, ಹಾಗೆ ಪ್ರಕೃತದಲ್ಲಿಯೂ ಕೂಡ ಅದೇ ರೀತಿಯಾದಂತಹ ವಿಚಾರವುಳ್ಳವರಾಗಿ ಅಂತರ್ಥ. ಸುವರ್ಣಗರುಡಸ್ಥಸ್ಯ ಯಾತ್ರಾ ಸ್ವಸ್ಥ ಅಭವೇತ್ ಕಿಲ ಸಾಕ್ಷಾತ್ ಗರುಡಗಂಠಸ್ಥಃ ಚಿತ್ರಂ ಯಾತ್ರಾ ಅಕ್ಷಮಃ ಕಿಲ. ಲೋಕದಲ್ಲಿ ಯಾರು ಸ್ವರ್ಣಮಯವಾಗಿರ್ತಕ್ಕಂತಹ ಗರುಡ, ಬಂಗಾರಮಯವಾಗಿರ್ತಕ್ಕಂಥ ಗರುಡ, ಆ ಗರುಡ ಮೇಲೆ ಕೂತಿ ಹೋಗ್ತಾ ಇದ್ದಾನೆ,
ಅವನು ಸುಖವಾಗಿ ಹೋಗ್ತಾನಂತೆ ಗರುಡನ ಮೇಲೆ. ಎಂತಹ ಬಂಗಾರ ಅದು, ಎಂಥ ಗರುಡ? ಬಂಗಾರದ ಗರುಡ, ಗರುಡೋತ್ಸವ. ಎಂಥ ಗರುಡ ಅದು? ಬಂಗಾರಮಯ. ತಿರುಪತಿಯಲ್ಲಿ ಗರುಡೋತ್ಸವ ಅಂತ. ಆ ಗರುಡ ಅದು ಬಂಗಾರಮಯವಾದದ್ದು. ಹಾಗಾದರೆ ಬಂಗಾರಮಯವಾಗಿರ್ತಕ್ಕಂತಹ ಗರುಡ, ಆ ಗರುಡನ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ. ಅದೇನಾಯಿತು? ದೇವರಿಗೆ ಹೇಳ್ತಾ ಇಲ್ಲ, ಯಾರೋ ಒಬ್ಬ ವ್ಯಕ್ತಿ ಅವನು ಸಂಚಾರ ಅದು ಸುಖಮಯವಾಗಿದೆ ಅಂತ ಹೇಳಿದ್ರೆ, ಯಾರು ಸಾಕ್ಷಾತ್ ಗರುಡನ ಮೇಲೆ ಹೋಗ್ತಾ ಇದ್ದಾನೋ ಭಗವಂತ, ಜೀವಿಸಿರುವಂತಹ ಗರುಡನ ಮೇಲೆ ಯಾತ್ರೆ ಮಾಡ್ತಾ ಇದ್ದಾನೆ, ಅದು ಸರಿಯಲ್ಲ. ಸರಿಯಾ? ಬಂಗಾರಮಯವಾದ ಗರುಡನ ಮೇಲೆ ಕೂತ್ಕೊಂಡು ಯಾತ್ರೆ ಮಾಡಿದ್ರೆ ಅದು ಒಳ್ಳೆಯ ಸುಖಕಾರಕ. ಆದರೆ ಬದುಕಿರ್ತಕ್ಕಂಥ ಗರುಡ ಅದರ ಮೇಲೆ ಕೂತ್ಕೊಂಡು ಯಾತ್ರೆ ಮಾಡ್ತಾನಂತೆ, ಸಂಚಾರ ಮಾಡ್ತಾನಂತೆ. ಇದು ಸಾಧ್ಯವಾ? ಇದು ಆಶ್ಚರ್ಯ. ಹೇಗೆ ಸ್ವರ್ಣಮಯವಾದ ಗರುಡ ಮೇಲೆ ಕೂತ್ಕೊಂಡ್ರೇ ಯಾತ್ರೆ ಕಾರಕವಾಗಿದೆ ಅಂತಂದ ಮೇಲೆ, ಹಾರಾಡುವಂತಹ ಸಾಮರ್ಥ್ಯವುಳ್ಳ ಗರುಡನ ಮೇಲೆ ಕೂತ್ಕೊಂಡು ಹಾರಾಡ್ತಾನೆ ಅಂತಂದರೆ ಅದಿನ್ನೂ ಪ್ರಶಸ್ತ ಅಂತಲೇ ಹೇಳಬೇಕು. ಹಾಗೆ ಇಲ್ಲೂ ಕೂಡ ಈ ಜೀವನಿಗೆ ಇರತಕ್ಕಂತಹ, ಈ ನಶಿಸಿ ಹೋಗತಕ್ಕಂತಹ ಈ ಶರೀರವುಳ್ಳಂತಹ ಜೀವನಿಗೆ ಕರ್ತೃತ್ವ ಇದೆ ಅಂತಾದರೆ, ಯಾವ ಪರಮಾತ್ಮನದ್ದು ಜ್ಞಾನಾನಂದಾತ್ಮಕವಾದ ನಾಶ ಇರದೇ ಇರತಕ್ಕಂತಹ ಶರೀರಾದಿಗಳಿದೆ, ಅಲ್ಲಿರುವಂತಹ ಪರಮಾತ್ಮನಿಗೆ ಕರ್ತೃತ್ವ ಇಲ್ಲ ಅಂತ ಹೆಂಗೆ ಹೇಳ್ತೀಯಾ? ಸ್ವರ್ಣಗರುಡಸ್ಥಸ್ಯ, ಬಂಗಾರಮಯವಾದ ಗರುಡನ ಮೇಲೆ ಕುಳಿತಿರುವ ವ್ಯಕ್ತಿಗೆ ಯಾತ್ರಾ ಸಂಚಾರವು ಸ್ವಸ್ಥ ಭವೇತ್ ಕಿಲ, ಅದು ಸುಖಮಯವಾಗಿ ಆಗುತ್ತದೆ. ಸಾಕ್ಷಾತ್ ಗರುಡ ಕಂಠಸ್ಥ, ನಿಜವಾದ ಗರುಡನ ಮೇಲೆ ಕುಳಿತಕ್ಕಂಥವನ ಯಾತ್ರೆಯು ಯಾತ್ರಾಕ್ಷಮ ಕಿಲ, ಅದು ಸಂಚಾರ ಮಾಡಲು ಸಾಧ್ಯವಾಗುವುದಿಲ್ಲ. ಚಿತ್ರಂ, ಆಶ್ಚರ್ಯ. ಸುವರ್ಣ ಗರುಡಸ್ಥಸ್ಯ, ಬಂಗಾರಮಯವಾದ ಗರುಡನ ಮೇಲೆ ಕುಳಿತಿರುವವನ ಯಾತ್ರಾ ಸಂಚಾರವು ಸ್ವಸ್ಥಾ ಭವೇತ್ ಕಿಲ, ಸುಖಮಯವಾಗುತ್ತೆ ಅಲ್ವಾ? ಆದರೆ ಸಾಕ್ಷಾತ್ ಗರುಡ ಕಂಠಸ್ಥ, ಸಾಕ್ಷಾತ್ತಾಗಿ ಹಾರುವಂತಹ ಗರುಡನ ಮೇಲೆ ಕುಳಿತಿರ್ತಕ್ಕಂಥವನ ಯಾತ್ರಾಕ್ಷಮ, ಯಾತ್ರೆಯು ಅದು ಅಸಮರ್ಥವಾಗುತ್ತದೆ. ಚಿತ್ರಂ, ಇದು ಆಶ್ಚರ್ಯ. ತದೇವ ಉಪಪಾದಯತಿ, ಹಿಂದೆ ಹೇಳಿದ್ರಲ್ಲ ಉಪಹಾಸ ಸಹಿತವಾಗಿ ಅಂತ, ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದಾರೆ. ಸ್ವಸ್ಥಾ ಭವೇತ್ ಅಂದರೆ ಚೇತನ ಭೂತಾವೇಶಾದಿನ ಅಂತ. ಅಲ್ಲಿ ಚೇತನಭೂತ ಆವೇಶಾದಿನ, ಅಲ್ಲಿ ಬಂಗಾರಮಯವಾಗಿರ್ತಕ್ಕಂಥದ್ದು, ಅದರಲ್ಲಿ ಚೇತನನಾಗಿರ್ತಕ್ಕಂತಹ ಜೀವನ ಆವೇಶ ಎಂಬತಕ್ಕಂಥದ್ದಾಗಿದೆ. ಯಾತ್ರಾಯಾಮ್ ಅಕ್ಷಮಃ ಯಥಾ ಜಡಸ್ಯ ಗರುಡಾಕಾರಸ್ಯ ಚೇತನ ಅನುಗ್ರಹ ಮಾತ್ರೇಣ ಕಾರ್ಯಕಾರಿತ್ವೇ ಸಾಕ್ಷಾತ್ ಚೇತನ ಗರುಡಸ್ಯ ಸುತರಾಂ ಕಾರ್ಯಕಾರಿತ್ವಂ ಅಂತ. ಈ ಸ್ವರ್ಣಮಯವಾದಂತಹ ಗರುಡ ಇದೆಯಲ್ಲ, ಅದಕ್ಕೆ ಸಂಚಾರ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ. ಯಾತ್ರಾಯಾಮ್ ಅಕ್ಷಮ, ಅದಕ್ಕೆ ಬಂಗಾರಮಯವಾದ ಗರುಡ ತಾನಾಗಿಯೇ ಅದು ಹೋಗೋದಿಲ್ಲ. ಆದರೆ ಗರುಡಾಕಾರಸ್ಯ ಚೇತನ ಅನುಗ್ರಹ ಮಾತ್ರೇಣ, ಅದರಲ್ಲಿ ಯಾರಾದರೂ ಒಬ್ಬ ಹೊತ್ಕೊಂಡು ಹೋಗ್ತಾ ಇರಬೇಕು. ಗರುಡ ಬಂಗಾರಮಯವಾದದ್ದು, ಅದನ್ನು ಯಾರಾದರೂ ಹೊತ್ಕೊಂಡು ಹೋಗ್ತಾ ಇರಬೇಕು, ಇಲ್ಲ ರಥದಲ್ಲಿಟ್ಟಿರಬೇಕು, ರಥ ಹೋಗ್ತಾ ಇರಬೇಕು, ಆವಾಗ ಆ ಗರುಡದ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಆದರೆ ಅದೇ ಕಾರ್ಯಕಾರಿಯಾಗಿದೆ, ಅದೇ ಮಹತ್ವವನ್ನು ಸೂಚನೆ ಮಾಡುತ್ತೆ ಅಂತಾದರೆ ಆವಾಗ ಸಾಕ್ಷಾತ್ ಚೇತನ ಗರುಡಸ್ಯ ಚೇತನನಾಗಿರ್ತಕ್ಕಂತಹ ಗರುಡನಿಗೆ ಸುತರಾಂ ಕಾರ್ಯಕಾರಿತ್ವ, ಅವನು ಯಾತ್ರೆಯನ್ನು ಮಾಡ್ತಾನೆ, ಹೊತ್ಕೊಂಡು ಹೋಗ್ತಾನೆ ಅಂತಂದರೆ ಅದು ಸತ್ಯವೇ ಆಗಿದೆ. ತಥಾ ಜಡದೇಹಾತ್ ಚಿದಾತ್ಮಕ ದೇಹಸ್ಯ ಕಾರ್ಯಕಾರಿತ್ವ ಕೈಮುತ್ಯ ಸಿದ್ಧಮಿತಿ ಬಾಬಾ. ಈ ಜಡಾತ್ಮಕವಾದ ದೇಹ, ಇಂದ್ರಿಯ, ಅಂತಃಕರಣವುಳ್ಳ ಜೀವನಿಗೇನೆ ಕರ್ತೃತ್ವ ಇದೆ ಅಂತಾದರೆ, ಜಡವಲ್ಲದ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಶರೀರ, ಅಂತಃಕರಣ, ಇಂದ್ರಿಯವುಳ್ಳಂತಹ ಪರಮಾತ್ಮನಿಗೆ ಕರ್ತೃತ್ವ ಎನ್ನೋದು ಕೈಮುತ್ಯ ನ್ಯಾಯದಿಂದ ಸಿದ್ಧವಾಗುತ್ತೆ. ಭಗವಂತನಿಗೆ ಇದ್ದೇ ಇದೆ. ಯದಾ ಹಿ ರೂಪ ನಿಷ್ಪತ್ತಿ ಮುಕ್ತೋ ಜೀವಸ್ಯ ಜಾಯತೆ ನಹಿ ತತ್ಪ್ರಾಕೃತಂ ರೂಪಂ ಸ್ವೇನೇತ್ಯಸ್ಯ ವಿರೋಧತಃ. ಜ್ಞಾನಾನಂದಾತ್ಮಕವಾದ ಶರೀರ ಅದು ಕಾರ್ಯಕಾರಿಯಾಗಿದೆ ಅಂತ ಒಪ್ಪಲೇಬೇಕು. ಜ್ಞಾನಾನಂದಾತ್ಮಕವಾದ ಶರೀರ ಇದ್ದರೆ ಈ ಜಡ ಶರೀರದಿಂದ ಏನೇನು ಕೆಲಸ ಮಾಡಲಿಕ್ಕಾಗುತ್ತೋ
ಜ್ಞಾನಾನಂದಾತ್ಮಕವಾದಂಥ ಶರೀರದಿಂದಲೂ ಕೂಡ ಅದೇ ರೀತಿಯಾದ ಕೆಲಸ ಮಾಡಲಿಕ್ಕಾಗತ್ತೆ ಅಂತ ಒಪ್ಪಬೇಕು. ಇಲ್ಲ ಅಂತಾದರೆ ಆವಾಗ ಏನಾಗುತ್ತೆ? ಶ್ರುತಿ ವಿರೋಧ ಬರುತ್ತೆ. ಏನು ಹೇಳ್ತಾರೆ ಶ್ರುತಿಯಲ್ಲಿ ಅಂತಂದರೆ, ಜೀವನಿಗೆ ಮುಕ್ತಿಯಲ್ಲಿ ಶರೀರ ಅಭಿವ್ಯಕ್ತವಾಗುತ್ತೆ ಅಂತ ಹೇಳಿದ್ದಾರೆ. ಸ್ವಸ್ವರೂಪ ಅಭಿವ್ಯಕ್ತಿ, ಅವನ ಸ್ವರೂಪದ ಅಭಿವ್ಯಕ್ತಿ ಆಗುತ್ತೆ. ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂತ ಶ್ರುತಿ ಹೇಳ್ತಾ ಇದೆ. ಸ್ವಸ್ವರೂಪದಿಂದ ಇರ್ತಾನೆ ಅಂತ. ಆಗ ಆ ರೂಪ ಎಂಬತಕ್ಕಂಥದ್ದು ಪ್ರಾಕೃತನ ಅಲ್ಲ, ಅದು ಅಪ್ರಾಕೃತವಾಗಿರ್ತಕ್ಕಂಥದ್ದು. ಆದ್ದರಿಂದ ಜೀವನಿಗೆ ಏನು ಹೇಳಬೇಕು? ಮುಕ್ತಿಯಲ್ಲಿ ರೂಪದ ಅಭಿವ್ಯಕ್ತಿ ಆಗುತ್ತೆ. ಆ ರೂಪ ಎಂಬತಕ್ಕಂಥದ್ದು ಜ್ಞಾನಾನಂದಾತ್ಮಕವಾದದ್ದು, ಸ್ವಸ್ವರೂಪ ಅಂತ ಹೇಳ್ತಾರೆ. ಇದು ಸ್ವಸ್ವರೂಪ ಅಲ್ಲ. ಇದೇನಾಗಿದೆ? ಜೀವನಿಗಿರ್ತಕ್ಕಂಥ ಶರೀರ ಪ್ರಾಕೃತವಾದದ್ದು, ಇದು ಸ್ವಸ್ವರೂಪ ಅಲ್ಲ. ಯಾವಾಗ ಜ್ಞಾನವನ್ನು ಪಡೆದು ಭಗವಂತನ ಅನುಗ್ರಹ ಪಡಿತಾನೋ ಆವಾಗ ಸ್ವಸ್ವರೂಪ ಅಭಿವ್ಯಕ್ತವಾಗುತ್ತೆ ಅಂತ ಹೇಳ್ತಾರೆ. ಇದೇ ಸ್ವಸ್ವರೂಪ ಆಗಿಬಿಟ್ಟಿದ್ರೆ ಅಪರೋಕ್ಷ ಜ್ಞಾನ ಬಂದು ಭಗವಂತನ ಅನುಗ್ರಹ ಆದಮೇಲೆ ಮೋಕ್ಷಕ್ಕೆ ಹೋದಾಗ ಅಲ್ಲಿ ಅವನಿಗೆ ಸ್ವಸ್ವರೂಪ ಅಭಿವ್ಯಕ್ತಿ ಆಗುತ್ತೆ. ಮೋಕ್ಷದಲ್ಲಿ. ಆದ್ದರಿಂದ ಆ ಸ್ವಸ್ವರೂಪ ಅಂತ ಕರೆಯೋದ್ರಿಂದ ಅದೇನಾಗಿರಬೇಕದು? ಜ್ಞಾನಾನಂದಾತ್ಮಕವಾದ ಶರೀರವೇ ಆಗಿರಬೇಕು. ಸ್ವರೂಪ ಅಂತ ಹೇಳ್ತಾರೆ. ಸ್ವರೂಪ ಅಂತ, ಆ ಸ್ವರೂಪ ಅಂತ ಯಾವುದು? ಅದು ಶರೀರ ಇಂದ್ರಿಯಗಳುಳ್ಳದ್ದೇ, ಅದು ಸ್ವಸ್ವರೂಪ ಅಂತ ಹೇಳ್ತಾರೆ. ಸ್ವರೂಪಭೂತವಾದದ್ದು ಅಂತ, ಆದರೆ ಜ್ಞಾನಾನಂದಾತ್ಮಕವಾದದ್ದು ಎಂಬುದಾಗಿ ಅರ್ಥ ಅಂತ. ಸ್ವಸ್ವರೂಪವನ್ನು ಪಡಿತಾನೆ, ತನ್ನ ಶರೀರವನ್ನು ಪಡಿತಾನೆ. ಎಲ್ಲ ಇದೆ. ಯಾಕೆ ಅಂತಂದರೆ ಸ್ತ್ರೀಭಿರ್ವ ಯಾನೇ ಇರ್ವ ಮೋದಮಾನಃ ಅಂತಿದೆ. ಅವನು ಓಡಾಡ್ಕೊಂಡಿರ್ತಾನೆ, ಸುಖ ಅನುಭವಿಸ್ಕೊಂಡಿರ್ತಾನೆ, ಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡ್ತಾನೆ, ಜಕ್ಷನ್ ಕ್ರೀಡನ್ ತಿಂತಾನೆ. ಏನು ಈ ಶರೀರ ಇದೆಯೋ ಇಲ್ಲ ಹೇಳ್ರಿ. ಮೊದಲು ಕ್ರೀಡನ್ ಆಟ ಆಡ್ತಾನೆ, ಕೈಯೇ ಇಲ್ಲ ವಾಲಿಬಾಲ್ ಆಡ್ತಾನೆ, ಆಗುತ್ತಾ? ಕಾಲೇ ಇಲ್ಲ ಫುಟ್ಬಾಲ್ ಆಡ್ತಾನೆ. ಜಕ್ಷನ್ ಕೈಯೇ ಇಲ್ಲ ತಿಂತಾನೆ, ಬಾಯೇ ಇಲ್ಲ ತಿಂತಾನೆ, ಆಗುತ್ತಾ? ಇಲ್ಲ. ಹಾಗಾದರೆ ಶ್ರುತಿ ಹೇಳ್ತಾ ಇದೆ ಜಕ್ಷನ್ ಕ್ರೀಡನ್ ರಮಮಾಣ ಅಂತ. ತಿಂತಾನೆ, ಉಣ್ತಾನೆ, ವಿಹಾರ ಮಾಡಿರ್ತಾನೆ, ಓಡಾಡ್ತಾನೆ, ಏನಿರಬೇಕು ಅವಾಗ? ಎಲ್ಲ ಶರೀರ ಇರಬೇಕು. ಹಾಗಾದರೆ ಅದೇ ಸ್ವಸ್ವರೂಪಿಣ ಅಭಿವ್ಯಕ್ತಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಾಯಿತು? ಜೀವನಿಗೆ ಆ ಮುಕ್ತಿಯಲ್ಲಿ ಸ್ವರೂಪೇಣ ಅಭಿವ್ಯಕ್ತಿಯನ್ನು ಹೇಳಿ ಆನಂದದ ಅನುಭವವನ್ನು ಹೇಳ್ತಾ ಇರೋದ್ರಿಂದ ಜೀವನಿಗೆ ಅವಯವಗಳಿದೆ. ಮುಕ್ತಿಯಲ್ಲಿರುವ ಅವಯವ ಅದೆಂಥದ್ದಾಗಬೇಕು? ಪ್ರಾಕೃತವಾದದ್ದಾಗೋದಿಲ್ಲ. ಯಾಕೆ? ಮುಕ್ತಿ ಅಂದ್ರೇನು? ಪ್ರಕೃತಿಯ ಬಂಧನದಿಂದ ಬಿಡುಗಡೆ ಆದಮೇಲೆ ಅವನಿಗೆ ಸ್ವಸ್ವರೂಪ, ಅದು ಜ್ಞಾನಾನಂದಾತ್ಮಕವಾದದ್ದೇ ಆಗಿರಬೇಕು. ಮುಕ್ತನಾದವನಿಗೆ ಜ್ಞಾನಾನಂದಾತ್ಮಕವಾದ ಶರೀರ ಇದೆ ಅಂದರೆ ಮುಕ್ತಿ ಕೊಡ್ತಕ್ಕಂಥ ಪರಮಾತ್ಮನಿಗೆ ಜ್ಞಾನಾನಂದಾತ್ಮಕ ಶರೀರ ಇದೆ ಅಂತ ಏನು ಹೇಳಬೇಕು? ಅಂದರೆ ಅವನು ಜ್ಞಾನಾನಂದಾತ್ಮಕ ಶರೀರ ಉಳ್ಳವನೇ. ಸ್ವರೂಪದಲ್ಲಿ ವ್ಯಕ್ತ ಆಗೋದು ಅಂತಂದರೆ ಲಿಂಗದೇಹ ಹೋಗುತ್ತೆ. ಆವರಣ ಹೋಯಿತು ಅಂತಂದರೆ ಅದೇ ಸ್ವರೂಪ ದೇಹ, ಅದೇ ವ್ಯಕ್ತವಾಗುತ್ತೆ. ಆವರಣ ಹೋಯಿತು ಅಂದರೆ ಏನು? ಬಟ್ಟೆ ಮುಚ್ಚಿದ್ದಾರೆ, ತೆಗೆದ್ರೆ ಬಟ್ಟೆ ತೆಗೆದ್ರೆ ಹೋಯಿತು ಅಂದರೆ ಏನಿದೆ ಅದೇ ಕಾಣಿಸುತ್ತೆ. ಹಾಗೆ ಆವರಣ ಇತ್ತಲ್ಲ, ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಹೇಳಿದ್ದು ಬಟ್ಟೆ ತೆಗೆದ್ರೆ ಹೊಸ್ತಾಗಿ ಹುಡ್ತೋ ಇದ್ದಿದ್ದೇ ಕಂಡದ್ದು. ಹಾಗೆ ಅದೇ ವ್ಯಕ್ತ ಆಯ್ತು ಅಷ್ಟೆ, ಇಲ್ಲದೇ ಇದ್ದದ್ದು ಬರೋದಲ್ಲ. ಮುಕ್ತ ಜೀವರಿಗೂ ಇದೆ. ಹೌದು. ಅದೇನೇ ಪರಮಾತ್ಮನ ಜೊತೆಯಲ್ಲಿ ಸಾಮ್ಯ, ಪರಮಂ ಸಾಮ್ಯ ಉಪೈತಿ ಅಂತಿದೆಯಲ್ಲ, ಅದೇನೇ ಜ್ಞಾನಾನಂದಾತ್ಮಕ ಶರೀರ ದೇವರಿಗೆ ಹೇಗೋ ಹಾಗೆ ಇವನದ್ದು ಜ್ಞಾನಾನಂದಾತ್ಮಕವಾದ ಶರೀರ. ಅವನು ಪರಿಪೂರ್ಣವಾದ ಜ್ಞಾನಾನಂದಾತ್ಮಕವಾದ ಶರೀರ, ಇವನ ಯೋಗ್ಯತೆಗೆ ಅನುಗುಣವಾಗಿ ಪರಿಪೂರ್ಣವಾದ ಜ್ಞಾನಾನಂದಾತ್ಮಕವಾದ ಶರೀರ ಅದು ಇದೆ. ಇದೇ ಇದೆ. ಮಧ್ಯ ಫಿಲಾಸಫಿ ಮಾತ್ರ ಅಲ್ಲ, ಅನುಭವ. ಎಲ್ಲಿ ಸಾಧನೆಯಲ್ಲಿ ವ್ಯತ್ಯಾಸ ಇದೆಯೋ ಫಲದಲ್ಲಿ ವ್ಯತ್ಯಾಸ ಇರಲೇಬೇಕು.
ರಾತ್ರಿ ಹಗಲು ಓದಿದ್ದಾನೆ, ಫಸ್ಟ್ ರ್ಯಾಂಕ್ ಬರಬೇಕು. ಬರೀ ಒಂದು ಪ್ರಶ್ನೆ ನೋಡ್ಕೊಂಡು ಹೋಗಿದ್ದಾನೆ, ಪಾಸ್ ಆಗಬೇಕಷ್ಟೆ. ಒಂದು ಪ್ರಶ್ನೆ ನೋಡ್ಕೊಂಡು ಹೋದವನಿಗೆ ನೀವು ಪೂರ್ಣ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅಂದರೆ ಆಗೋದೇ ಇಲ್ಲ. ಹೌದು. ಯಾವಾಗ ಜೀವಸ್ಯ ಜೀವನಿಗೆ ಮುಕ್ತಿದಿಶೆಯಲ್ಲಿ ರೂಪನಿಷ್ಪತ್ತಿ ಸ್ವರೂಪದ ಅಭಿವ್ಯಕ್ತಿಯು ಜಾಯತೆ ಆಗ್ತಾ ಇದೆಯೋ ತದ್ರೂಪಂ ಆ ರೂಪವು ಸ್ವೇನ ಇತ್ಯಸ್ಯ ವಿರೋಧತಃ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಎಂಬತಕ್ಕಂತಹ ಶ್ರುತಿಯ ವಿರೋಧ ಬರುವುದರಿಂದ ನಹಿ ಪ್ರಾಕೃತಂ ಪ್ರಾಕೃತವಾದದ್ದಲ್ಲ. ಯಾವಾಗ ಜೀವಸ್ಯ ಜೀವನಿಗೆ ಮುಕ್ತಿಯಲ್ಲಿ ರೂಪನಿಷ್ಪತ್ತಿ ಸ್ವರೂಪದ ಅಭಿವ್ಯಕ್ತಿಯು ಜಾಯತೆ ಆಗ್ತಾ ಇದೆಯೋ ತದ್ರೂಪಂ ಆ ರೂಪವು ಸ್ವೇನ ಇತ್ಯಸ್ಯ ವಿರೋಧತಃ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಎಂಬತಕ್ಕಂತಹ ಶ್ರುತಿಯಿಂದ ವಿರೋಧ ಬರುವುದರಿಂದ ಪ್ರಾಕೃತಂ ನಹಿ ಪ್ರಾಕೃತವಾದದ್ದಲ್ಲವೇ ಅಲ್ಲ. ಚಿದಾತ್ಮಕ ದೇಹಸ್ಯ ಕಾರ್ಯಕಾರಿತ್ವ ಅನಂಗೀಕಾರೇ ಬಾಧಕಮಃ. ಜ್ಞಾನಾನಂದಾತ್ಮಕವಾದ ಶರೀರ ಅದು ಲೋಕದಲ್ಲಿ ಈ ಜಡ ಶರೀರ ಏನು ಕೆಲಸ ಮಾಡುತ್ತೋ ಆ ಕೆಲಸ ಮಾಡುತ್ತೆ ಅಂತ ಹೇಳಬೇಕು. ಮಾಡಲಿಲ್ಲ ಅಂತಾದರೆ ಅದಕ್ಕೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ಕಾರ್ಯಕಾರಿ ಏನು ಲೋಕದಲ್ಲಿ ಕೆಲಸ ಮಾಡುತ್ತೋ ಆ ಕೆಲಸವನ್ನು ಮಾಡುತ್ತೆ ಅಂತ ಹೇಳಬೇಕು. ಇಲ್ಲ ಅಂದರೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ಯದಾ ಇತಿ ನಿಷ್ಪತ್ತಿ ಅಂತ ಏನದು ಪರಂಜ್ಯೋತಿರುಪಸಂಪದ್ಯ ಸ್ವೇನ ರೂಪೇಣ ನಿಷ್ಪದ್ಯತೆ ಸತತ್ರ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣಃ ತ್ರಿಭಿರ್ವಾಯಾನೈರ್ವ ಇತಿ ಶ್ರುತ್ಯುಕ್ತ ಅಭಿವ್ಯಕ್ತಿ ಅಂತ. ಪರಂ ಜ್ಯೋತಿ ಮುಖ್ಯ ಜ್ಯೋತಿರೂಪಿಯಾದ ಪರಮಾತ್ಮನನ್ನು ಉಪಸಂಪದ್ಯ ಹೊಂದಿ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಸ್ವಸ್ವರೂಪದಿಂದ ಅಭಿವ್ಯಕ್ತನಾಗಿರ್ತಾನೆ. ಅದಾದಮೇಲೆ ತತ್ರ ಅಂತಹ ಮೋಕ್ಷದಲ್ಲಿ ಸಹ ಅವನು ಜಕ್ಷನ್ ಕ್ರೀಡನ್ ಅಂತ ತನ್ನ ಬೇಕಾದ್ದನ್ನು ತಿನ್ಕೊಂಡು ವಿಹಾರವನ್ನು ಮಾಡಿಕೊಂಡು ಪರ್ಯಟನವನ್ನು ಮಾಡಿಕೊಂಡು ಆಮೇಲೆ ರಮಮಾಣಃ ಸ್ತ್ರೀಭಿ ಸ್ತ್ರೀಯರ ಜೊತೆಯಲ್ಲಿ ವಿಹಾರ ಮಾಡಿಕೊಂಡು ಯಾನೇ ಇರುವ ತನಗೆ ಬೇಕಾಗಿರ್ತಕ್ಕಂತಹ ಈಗೆಲ್ಲ ಇರುತ್ತಲ್ಲ ಅದೇನದು ಬೈಕಲ್ಲಿ ಟ್ರಿಪ್ ಹೋಗೋದು ಅಂತ ಅದು ಬೇಕಾದ್ರೆ ಯಾವ ಯಾನದಲ್ಲಿ ಬೇಕಾದ್ರೂ ಆಗ್ಬೋದು. ಅವನಿಗೆ ಬೇಕಾದ ವಾಹನಗಳಲ್ಲಿ ಅವನು ಸಂಚಾರ ಮಾಡಿಕೊಂಡಿರ್ತಾನೆ. ವೀಲಿಂಗ್ ಈಗಿನ ಕಾಲದೆಲ್ಲ ವೀಲಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ. ಹಾಗೆ ಯಾವ ರೀತಿಯಾದ ವಾಹನ ಬೇಕೋ ಆ ವಾಹನಗಳಲ್ಲಿ ಅವನು ಸಂತೋಷದಿಂದ ಇರ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಇಲ್ಲಿ ಜಕ್ಷನ್ ಕ್ರೀಡನ್ ರಮಮಾಣಃ ಕೈಕಾಲೇ ಇಲ್ಲ ಅಂತಂದರೆ ಏನು ಅವನು ತಿಂತಾನೆ, ಏನು ಅವನು ನೋಡ್ತಾನೆ, ಏನು ಆಟ ಆಡ್ತಾನೆ. ಅದರಿಂದ ಅವಯವ ಇದೆ ಅಂತ ಹೇಳಲೇಬೇಕು. ಪರಂ ಜ್ಯೋತಿ ಸರ್ವೋತ್ತಮನಾದ ಭಗವಂತ, ಜ್ಞಾನರೂಪಿಯಾದ ಭಗವಂತ, ಪ್ರಕಾಶರೂಪಿಯಾದ ಭಗವಂತ, ಉಪಸಂಪದ್ಯ ಅವನನ್ನು ಹೊಂದಿ ಅಂತ ಮುಕ್ತನಾದ ಪರಮಾತ್ಮನ ಹೊಂದುತ್ತಾನೆ. ತತ್ಶ್ರುತ್ಯುಕ್ತಂ ರೂಪಂ ಆ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ರೂಪ ಏನು ಸ್ವೇನ ರೂಪೇಣ ಎಂಬಲ್ಲಿ ರೂಪ ಹೇಳಿದಾರಲ್ಲ ಆ ರೂಪ ಅಂತ ಅರ್ಥ. ಸ್ವೇನ ಇತ್ಯಸ್ಯ ಬಾಹ್ಯದೇಹ ವ್ಯಾವರ್ತಕ ವಿಶೇಷಣಸ್ಯ ಸ್ವೇನ ರೂಪೇಣ ಅಂತಿದೆ ಅಂದರೆ ಏನರ್ಥ? ಹೊರಗಿನ ರೂಪ ಅಲ್ಲ, ಹೊರಗಿನ ರೂಪವನ್ನು ಬೇರೆ ಅದಕ್ಕಿಂತ ಬೇರೆಯಾದದ್ದು, ಹೊರಗಿನ ರೂಪಕ್ಕಿಂತ ಬೇರೆಯಾದದ್ದು ಅಂತ ತಿಳಿಸುವಂಥ ಸ್ವೇನ ಅಂತ ಶಬ್ದ ಇದೆ. ತನ್ನದೇ ಆದ ರೂಪ, ಇದು ತನ್ನದೇ ಆದ ರೂಪ ಅಲ್ಲ, ಇದೆಲ್ಲ ವೇಷ. ಈಗಿರ್ತಕ್ಕಂಥದ್ದು ವೇಷ. ಮುಕ್ತಿಯಲ್ಲಿ ಸ್ವರೂಪ ಅಂದರೆ ಸ್ವೇನ ಅಂತ ಶಬ್ದವನ್ನು ಹಾಕಿದ್ದಾರೆ ಅಂತ. ಸ್ವಸ್ವರೂಪಭೂತೇನ ಹಿ ಇತಿ ತಸ್ಯಾರ್ಥ. ಅದಕ್ಕೇನರ್ಥ? ಸ್ವಸ್ವರೂಪಭೂತವಾದದ್ದು ಅಂತ ಅರ್ಥ. ಅದು ಜ್ಞಾನಾನಂದಾತ್ಮಕವಾದದ್ದು. ಬಾಹ್ಯ ಸಕಲ ದೇಹ ನಿವೃತ್ತಿ ರೂಪೇ ಮೋಕ್ಷೆ ಕಥ್ಯಮಾನಂ ಸ್ವತ್ವಂ ಇದಮೇವ ನಾಣ್ಯದಿತಿ ಭಾವ. ಹೊರಗಿನ ಎಲ್ಲ ದೇಹಗಳು ನಿವೃತ್ತಿಯಾಗುತ್ತೆ. ಹೊರಗಿನ ಎಲ್ಲ ದೇಹ ಯಾವುದು? ಲಿಂಗ, ಅನಿರುದ್ಧ, ಸ್ಥೂಲ ಎಲ್ಲ ದೇಹ ಹೊರಗಿನದ್ದು. ಸ್ವರೂಪಕ್ಕಿಂತ ಹೊರಗಿರ್ತಕ್ಕಂಥದ್ದು ಆವರಕವಾಗಿರ್ತಕ್ಕಂಥ ಲಿಂಗದೇಹ, ಅದರ ಮೇಲೆ ಬಂದಿರತಕ್ಕಂಥ ಅನಿರುದ್ಧ ದೇಹ, ಅದರ ಮೇಲೆ ಆಗಾಗ ಬದಲಾಗತಕ್ಕಂತಹ ಸ್ಥೂಲ ದೇಹ, ಇದೆಲ್ಲ ದೇಹವು ಕೂಡ ಹೋಯಿತು. ಹೋದ ಮೇಲೆ ಉಳಿದಿದ್ದು ಯಾವುದದು? ಸ್ವಸ್ವರೂಪ ಎಂಬತಕ್ಕಂಥದ್ದು. ಅದು ಸ್ವತ್ವಮೇವ ಇದಂ ನಾಣ್ಯತೆ. ಆದ್ದರಿಂದ ಸ್ವರೂಪಭೂತವಾದ ಶರೀರವೇ ಆಗಿರುತ್ತೆ, ಅದು ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ.
ಅವುಗಳಿಗೇನೇ ಕಾರ್ಯಕಾರಿತ್ವ ಇದೆ, ಎಲ್ಲ ವಿಧವಾದ ಕಾರ್ಯವನ್ನು ಮಾಡ್ತವೆ ಅಂತ ಹೇಳಿದ್ದಾರೆ. ಅಂದರೆ ಜಡಭೂತವಾದದ್ದಕ್ಕೆ ಇದೆ ಅಂತಂದ ಮೇಲೆ ಸ್ವರೂಪಭೂತವಾದ ಜ್ಞಾನಾನಂದಾತ್ಮಕವಾದ ಶರೀರಕ್ಕೆ ಎಲ್ಲ ವಿಧವಾದ ಕಾರ್ಯವನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಏನು ಹೇಳಬೇಕು? ಆದ್ದರಿಂದ ಮುಕ್ತರಾದ ಜೀವರಿಗೂ ಇದೆ, ಮುಕ್ತನನ್ನಾಗಿ ಮಾಡುವ ಪರಮಾತ್ಮನಿಗೂ ಜ್ಞಾನಾನಂದಾತ್ಮಕ ಶರೀರ ಇದೆ, ಕರ್ತೃತ್ವವೂ ಇದೆ. ಅನಿರುದ್ಧ ಶರೀರ ಪ್ರಾರಬ್ಧ ಕರ್ಮ ಎಂಬತಕ್ಕಂಥದ್ದು ಇರುವಷ್ಟು ಕಾಲ ಇರುತ್ತೆ. ಯಾವಾಗ ಪ್ರಾರಬ್ಧ ಕರ್ಮ ನಾಶ ಆಯಿತೋ ಆವಾಗ ಅವನಿಗೆ ಪುನಃ ಹುಟ್ಟಿರಲ್ಲ, ಅನಿರುದ್ಧ ಶರೀರ ಹೋಗುತ್ತೆ. ಆಮೇಲೆ ಲಿಂಗದೇಹ ಇರುತ್ತೆ, ಅನಿರುದ್ಧ ಶರೀರವೂ ಇರಲ್ಲ, ಲಿಂಗದೇಹದಿಂದ ಇರ್ತಾನೆ. ಆ ಲಿಂಗದೇಹ ಅದು ಬ್ರಹ್ಮದೇವರ ಜೊತೆಯಲ್ಲಿ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಹೋಗುತ್ತೆ. ಹೌದು, ಮೇಲಿನ ಲೋಕದಲ್ಲಿ ಇರ್ತಾನೆ, ಕೆಳಗೆ ಬರಲಿಕ್ಕಿಲ್ಲ. ಅದೆಲ್ಲ ಮಾಡ್ತಿರ್ತಾನೆ. ಇರುತ್ತೆ, ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ. ಪ್ರಾರಬ್ಧ ಕರ್ಮ ನಾಶ ಆದಮೇಲೆ ಆಗುತ್ತೆ. ಏನು ಪ್ರಾರಬ್ಧ ಕರ್ಮ ಎಷ್ಟಿದೆ ಅಂತ ಅದು ನಿಮಗೆ ಪಾಸ್ಬುಕ್ಕಲ್ಲಿ ಎಂಟ್ರಿ ಆಗೋದು ಅಪರೋಕ್ಷ ಜ್ಞಾನ ಆದಮೇಲೆ. ಪ್ರಾರಬ್ಧ ಕರ್ಮ ಎಷ್ಟಿದೆ ಅಂತ ಗೊತ್ತಾಗೋದು ಅಪರೋಕ್ಷ ಜ್ಞಾನ ಆದಮೇಲೆ. ಹೌದು ಹೌದು ಹೌದು. ಏನು ಹೌದು, ಪ್ರಾರಬ್ಧ ಕರ್ಮ ಮುಗಿದ ಕೂಡಲೇ ಎಷ್ಟು ಪ್ರಾರಬ್ಧ ಕರ್ಮ ಇದೆ ಅಂತ ಗೊತ್ತಾಗಬೇಕಲ್ಲ. ಅಪರೋಕ್ಷ ಸ್ವಲ್ಪ ಮುಂಚೆ ಅಲ್ಲ, ನಿಮ್ಗೆ ಬ್ರಹ್ಮದೇವರ ದಿನದಲ್ಲಿ ಯಾವಾಗ ಬೇಕಾದ್ರೂ ಎಷ್ಟು ಮುಂಚೆ ಬೇಕಾದ್ರೂ ಆಗ್ಬೋದು. ಹಾಂ ಹೌದು, ಅನಿರುದ್ಧ ದೇಹ ಇದ್ದರೆ ಹುಟ್ಟಿ ಬರ್ತಾ ಇರ್ತಾನೆ. ಅನಿರುದ್ಧ ದೇಹ ಇದ್ದರೆ ಹುಟ್ಟು ಬರ್ತಿರ್ತಾನೆ. ಯಾವಾಗ ಪ್ರಾರಬ್ಧ ಕರ್ಮ ನಾಶ ಆಯಿತು ಹುಟ್ಟು ಬರಲ್ಲ, ಅಂದ ಅನಿರುದ್ಧ ದೇಹ ಇರಲ್ಲ, ಲಿಂಗದೇಹ ಮಾತ್ರ ಇರುತ್ತೆ. ಹೌದು. ಲಿಂಗದೇಹ ಹೋಗೋದು ಮೋಕ್ಷ ಕಾಲದಲ್ಲಿ. ಪ್ರಾರಬ್ಧ ಕರ್ಮ ನಾಶ ಆಯಿತು ಅಂತಂದರೆ ಆವಾಗ ಅನಿರುದ್ಧ ದೇಹ ಎಂಬತಕ್ಕಂಥದ್ದು ಹೋಗುತ್ತೆ. ಅಪರೋಕ್ಷ ಜ್ಞಾನ ಪಡೆದ ಮೇಲೇ ಪ್ರಾರಬ್ಧ ಕರ್ಮ ಭೋಗಿಸ್ಲಿಕ್ಕಾಗೋದು. ಅಪರೋಕ್ಷ ಜ್ಞಾನ ಬಂದ ಮೇಲೆ ಪ್ರಾರಬ್ಧ ಕರ್ಮ ಭೋಗ ಆದಮೇಲೆ ಈ ಅನಿರುದ್ಧ ದೇಹ ಎಂಬತಕ್ಕಂಥದ್ದು ಹೋಗುತ್ತೆ. ಅದು ಪ್ರಾರಬ್ಧ, ಅದಕ್ಕೆ ಹೇಳಿದ್ದೆ ನಿಮ್ಮ ಬ್ಯಾಲೆನ್ಸ್ ಗೊತ್ತಾಗೋದು ಅಪರೋಕ್ಷ ಜ್ಞಾನ ಬಂದ ಮೇಲೆ. ಪ್ರಾರಬ್ಧ ಕರ್ಮ ಎಷ್ಟಿದೆ ಅನ್ನೋದು ಗೊತ್ತಾಗೋದು ಅಪರೋಕ್ಷ ಜ್ಞಾನ ಬಂದ ಮೇಲೆ. ಒಬ್ಬರಿಗೆ 2 ಜನ್ಮ ಆಗ್ಬೋದು ಪ್ರಾರಬ್ಧ, ಕೆಲವರಿಗೆ 200 ಆಗ್ಬೋದು ಇರ್ಬೋದು. ಅದರಿಂದಾಗಿ ಅಂತೂ ಬ್ರಹ್ಮದೇವರ ಆ ಆಯುಷ್ಯ ಮುಗಿಯೋದ್ರೊಳಗಡೆ ಇವ್ರದ್ದು ಪ್ರಾರಬ್ಧ ಎಲ್ಲ ಮುಗ್ದಿರುತ್ತೆ. ಅವ್ರದ್ದು ದೊಡ್ಡ ಪ್ರಾರಬ್ಧ, ಇವ್ರದ್ದೆಲ್ಲ ಸಣ್ಣ ಸಣ್ಣ ಪ್ರಾರಬ್ಧ. ಅದಕ್ಕೆ ಹೇಳಿದ್ದು ಅವ್ರ ದೊಡ್ಡ ಪ್ರಾರಬ್ಧ ಅವ್ರದ್ದೇ ಮುಗೀತು ಅಂತಂದರೆ ಸಣ್ಣ ಸಣ್ಣ ಪ್ರಾರಬ್ಧ ಎಲ್ಲ ಮುಗ್ದೋಗಿರುತ್ತೆ. ಆದರೆ ಅನಿರುದ್ಧ ಶರೀರ ಹಾಂ ಮುಗೀತು. ಹೌದು ಇಟ್ಟಿಲ್ಲ. ಹೌದು, ಭೂರ ಏನು ಮೇಲ್ಗಡೆ ಇರ್ತಕ್ಕಂಥ ಭೂರ್ಭುವ ಸ್ವ ಈ 3 ಲೋಕ ಬಿಟ್ಟು ಮಹಾ ಜನ ತಪ ಸತ್ಯ ಈ ಲೋಕಗಳಲ್ಲಿ ಇರ್ತಾರೆ. ಯಾರು ಹಾಂ ಏನೇನೇನು ಬಂದಾಯಿತು. ಹಾಂ ಹಾಂ ಈಗ ನೀವೇ ಕೂತೀರಿ, ನೀವೇ ಆಗಿರ್ಬೋದು, ಎಲ್ಲಿ ಬೇಕಾದ್ರೆ ಇರ್ಬೋದು. ಪ್ರಾರಬ್ಧ ಕರ್ಮ ಏನಿರುತ್ತೋ ಅದಕ್ಕೆ ಅನುಗುಣವಾಗಿ ಅಲ್ಲಿರ್ತಾರೆ, ಇರ್ಬೋದು. ಅವ್ರ ಕರ್ಮ ಏನಿದೆ ಅಂತ ಆಗಬೇಕಲ್ಲ, ಅದಕ್ಕೆ ಅನುಗುಣವಾಗಿ ಕ್ರಿಮಿ ಕೀಟ ಪಶು ಪಕ್ಷಿ ಏನು ಬೇಕಾದ್ರೂ ಆಗಿರ್ಬೋದು.
ಹುಟ್ಟಿ ಬರ್ತಾರೆ. ಭೂಲೋಕದಲ್ಲಿರ್ತಾರೆ, ಬೇರೆ ಲೋಕದಲ್ಲೂ ಇರ್ತಾರೆ. ಹಾಂ, ಅದೇ ಹೇಳಿದ್ದು, ನಿಮಗೆ ಅಪರೋಕ್ಷ ಜ್ಞಾನ ಆಗಿ ಪ್ರಾರಬ್ಧ ಕರ್ಮವಶಾತ್ ನೀವು ಇರ್ಬೋದು ಒಂದೇ. ಅದೇ ಮನುಷ್ಯ ಜನ್ಮ ಯಾವ ಜನ್ಮ ಬೇಕಾದ್ರೆ ಆಗ್ಬೋದು. ಇಂಡಿಕೇಶನ್ ಅದು ಗೊತ್ತಾಗಲ್ಲ. ಈಗ ದೇವತೆಗಳು ಮನುಷ್ಯರಾಗಿ ಹುಟ್ಟಿದಾಗ ಅವ್ರಿಗೆ ನಾವು ದೇವತೆಗಳು ಅಂತ ಗೊತ್ತಾಗಲ್ಲ. ದೇವತೆಗಳೇನೆ ಮನುಷ್ಯರಾಗಿ ಅವತಾರ ಮಾಡಿದಾಗ ಅವರು ನಾವು ದೇವತೆಗಳು ಅಂತ ಅವರಿಗೆ ಗೊತ್ತಾಗೋದಿಲ್ಲ, ಅವರಿಗೆ ಗೊತ್ತಾಗಲ್ಲ. ದೇವತೆಗಳೆಲ್ಲ ಅಪರೋಕ್ಷ ಜ್ಞಾನಿಗಳು, ಅವ್ರಿಗೆ ಮನುಷ್ಯರಾಗಿ ಹುಟ್ಟಿದಾಗ ನಾವೆಲ್ಲ ದೇವತೆಗಳು ಅಂತ ಯಾವಾಗಲೂ ಗೊತ್ತಾಗಲ್ಲ, ಯಾವ್ಯಾವಾಗ ಒಂದು ಚುಚ್ಚೂರು ಗೊತ್ತಾಗುತ್ತೆ ಅಷ್ಟೇ. ಹಾಂ, ಹಂಗಿರ್ಬೇಕಾದ್ರೆ ಸಾಧಾರಣ ವ್ಯಕ್ತಿಗಳಿಗೆ ಅಪರೋಕ್ಷ ಜ್ಞಾನ ಆಗಿದ್ದರೆ ಅಪರೋಕ್ಷ ಜ್ಞಾನಿಗೆ ಗೊತ್ತಾಗಲ್ಲ. ಹಾಂ, ಅದರಿಂದ ನೀವು ಯಾರು ಬೇಕಾದ್ರೂ ಅಪರೋಕ್ಷ ಜ್ಞಾನಿಗಳಾಗಿರ್ಬೋದು. ಹಾಂ, ಅವರಿಗೆ ನಿಯಮವೂ ಹಾಗೆ. ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ ಅವರಿಗೆ ನಿಯಮವೂ ಹಾಗೆ. ಅವರ ಸಾಮರ್ಥ್ಯ ಕಡಿಮೆ ಇರೋದರಿಂದಾಗಿ ಅದು ವ್ಯಕ್ತವೂ ಆಗೋದಿಲ್ಲ, ಅವರು ಅದರಲ್ಲಿ ಇರುತ್ತೆ. ಮುಕ್ತತ್ವವ್ಯಾಹತೇಶ್ಚಾತಃ ಚಿದ್ರೂಪಂ ರೂಪಮುಚ್ಯತೆ. ಇವರನ್ನು ಮುಕ್ತರು ಅಂತ ಕರೀತಾರೆ. ಆ ದೇಹ ಇದೆಯಲ್ಲ ಅದು ಪ್ರಾಕೃತ ಆಗಿಬಿಟ್ರೆ ಅವ್ರನ್ನ ಮುಕ್ತರು ಅಂತ ಕರೆಯೋದು ಹೇಗೆ? ಆ ರೂಪ ಎಂಬತಕ್ಕಂಥದ್ದು ಒಂದು ವೇಳೆ ಪ್ರಾಕೃತವಾದ ದೇಹವೇ ಇದ್ದರೆ ಅವ್ರು ಮುಕ್ತರಾಗೋದು ಹೇಗೆ? ಆದ್ದರಿಂದ ಅವರನ್ನು ಮುಕ್ತರು ಅಂತ ಹೇಳೋದ್ರಿಂದಾಗಿ ಅವರಿಗೆ ಪ್ರಾಕೃತಿಕವಾದ ರೂಪ ಇಲ್ಲ. ರೂಪ ಇದೆ, ಸ್ವೇನ ರೂಪೇಣ ಅಂತ, ಸ್ವೇನ ರೂಪೇಣ ಅಂತ ಹೇಳ್ತಾರೆ. ಪ್ರಾಕೃತಿಕವಾದ ರೂಪ ಅಂತ ಹೇಳಿಬಿಟ್ರೆ ಮುಕ್ತರು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸ್ವರೂಪ ಒಪ್ಪಬೇಕು, ಆದರೆ ಅದು ಮುಕ್ತಿ ಅಂತ ಆಗಬೇಕು. ಹಾಗಾದ್ರೆ ಎಂಥ ರೂಪ? ಅದು ಜ್ಞಾನಾನಂದಾತ್ಮಕವಾದ ರೂಪ ಅಂತ ಹೇಳಲೇಬೇಕು. ಅತಃ ಮುಕ್ತಿಯ ಸ್ಥಾನದಲ್ಲಿರುವುದರಿಂದ ರೂಪಂ ಆ ದೇಹವು ಪ್ರಾಕೃತವಾದರೆ ಮುಕ್ತತ್ವ ವ್ಯಾಹತೇಹೇ, ಮುಕ್ತರಾಗಿದ್ದಾರೆ ಎಂಬುದಕ್ಕೆ ವಿರೋಧ ಬರುವುದರಿಂದ ಚಿದ್ರೂಪಂ ಜ್ಞಾನಾತ್ಮಕ ದೇಹವೆಂದೇ ಉಚ್ಯತೆ ಹೇಳಲ್ಪಡುತ್ತದೆ. ಅತಃ ಮುಕ್ತಿಯಲ್ಲಿ ಇರುವುದರಿಂದ ರೂಪಂ ಆ ದೇಹವು ಪ್ರಾಕೃತವಾದರೆ ಮುಕ್ತತ್ವ ವ್ಯಾಹತೇಹೇ, ಮುಕ್ತರಾದವರ ದೇಹ ಎಂಬತಕ್ಕಂಥದ್ದಕ್ಕೆ ವಿರೋಧ ಬರುವುದರಿಂದ ಚಿದ್ರೂಪಂ ಜ್ಞಾನಾತ್ಮಕವಾದಂತಹ ಶರೀರ ಎಂಬುದಾಗಿ ಉಚ್ಯತೆ ಹೇಳಲ್ಪಡ್ತಾ ಇದೆ. ಪ್ರಾಕೃತಿಕವಾದ ರೂಪ ಇದ್ದರೆ ವ್ಯಾಹತಿ ಬರುತ್ತೆ, ವಿರೋಧ ಬರುತ್ತೆ. ಮುಕ್ತ ಅಂತ ಹೇಗೆ? ಪ್ರಾಕೃತ ರೂಪ ಇದ್ದರೆ ಮುಕ್ತ ಹೇಗಾಗ್ತಾನೆ? ಪ್ರಕೃತಿಯ ಬಂಧ ಇದೆ ಅಂತ ಆಯ್ತಲ್ಲ. ಪ್ರಾಕೃತ ರೂಪ ಇದ್ದರೆ ಪ್ರಕೃತಿ ಬಂಧ ಇದೆ ಅಂತಾಯಿತು, ಮುಕ್ತ ಆಗೋದು ಹೇಗೆ? ಏನು ಸ್ವರೂಪ ಅಂಥಲ್ಲಿ ಸ್ವಸ್ವರೂಪ ಅಂದರೆ ಅದು ಎಂತಹ ರೂಪ ಬೇಕು? ಜ್ಞಾನಾತ್ಮಕ ರೂಪವೇ ಆಗಬೇಕು. ಇಂತಹ ಪ್ರಾಕೃತಿಕ ರೂಪ ಬಿಟ್ಟರೆ ಸ್ವರೂಪ ಆಗಲ್ಲ. ಯಾಕೆ? ಸ್ವರೂಪ ಅನ್ನೋದು ಮುಕ್ತ ಅಂತ ಹೇಳೋದು, ಅದು ಪ್ರಾಕೃತಿಕವಾದ ಶರೀರ ಅಂತ ಹೇಳೋದು. ಸ್ವರೂಪ ಅನ್ನೋದಕ್ಕೆ ಏನು ಹೇಳೋದು? ಪ್ರಾಕೃತಿಕವಾದ ಶರೀರ ಇದೆ ಅಂತ ಹೇಳೋದು. ಅವನು ಮುಕ್ತ ಅಂತ ಹೇಳೋದು. ಮುಕ್ತ ಅನ್ನೋದಕ್ಕೂ ಸ್ವರೂಪ ಅನ್ನೋದಕ್ಕೆ ಪ್ರಾಕೃತಿಕವಾದ ಸ್ವರೂಪ ಅಂತ ಹೇಳಿಬಿಟ್ರೆ ವಿರೋಧ ಬರುತ್ತೋ ಇಲ್ಲೋ? ಹಾಂ, ಅದರಿಂದಾಗಿ ಅಲ್ಲಿ ಸ್ವರೂಪ ಇದೆ ಅಂತಂದರೆ ಮುಕ್ತನಾದ್ದರಿಂದಾಗಿ ಅಪ್ರಾಕೃತವಾದ ಜ್ಞಾನಾತ್ಮಕವಾದಂತಹ ಶರೀರ ಅಂತಲೇ ಹೇಳಬೇಕು. ಇಲ್ಲ ಅಂದರೆ ವಿರೋಧ ಬರುತ್ತೆ. ಹಾಂ, ಅದು ಜ್ಞಾನಾತ್ಮಕ ಶರೀರ ಆಗಿರಬೇಕು. ಯಾವುದಾಗ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಕೃತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮುಕ್ತ ಅಂತ ಹೇಳ್ತಾರೆ. ಮುಕ್ತ ಅಂತ ಆದಮೇಲೆ ಪ್ರಾಕೃತವಾದದ್ದಿದ್ದರೆ ಮುಕ್ತ ಆಗೋದು ಹೇಗೆ? ಮುಕ್ತನಾಗಿದ್ದಾನೆ, ಶರೀರ ಇದೆ, ಅದು ಅಪ್ರಾಕೃತವೇ ಆಗಿರಬೇಕು, ಜ್ಞಾನಾತ್ಮಕವೇ ಆಗಿರಬೇಕು. ಅತಃ ಅದಕ್ಕೆ ಮೌಕ್ತ ರೂಪತ್ವಾತ್, ಮುಕ್ತಿಯಲ್ಲಿರುವ ರೂಪ, ಮುಕ್ತಿಯಲ್ಲಿರುವ ರೂಪ ಆದ್ದರಿಂದಾಗಿ ಅದೇನಾಗಬೇಕು? ಆ ದೇಹ ಎಂಬತಕ್ಕಂಥದ್ದು ರೂಪಂ ಅಂತಿದೆ ಅಲ್ಲಿ. ಏನಂತ? ಮುಕ್ತತ್ವ ವ್ಯಾವತೇಶ್ಚ ಚಿದ್ರೂಪಂ ಅಂತ. ರೂಪ ಮುಚ್ಯತೆ. ರೂಪಂ ಅಂದರೆ ದೇಹ, ದೇಹವು ಅದು ಚಿದ್ರೂಪ ಎಂಬುದಾಗಿ ಕರೀತಾರೆ. ಅದು ಜ್ಞಾನಾನಂದಾತ್ಮಕವಾದ ರೂಪ, ಅದು ಆಕಾರ. ಯಾಕೆ ಅಂತಂದರೆ ಅದು ಮುಕ್ತತ್ವ, ಅದು ಮುಕ್ತವಾದದ್ದು.
ಮುಕ್ತಿಯಲ್ಲಿ ಇರ್ತಕ್ಕಂಥ ಶರೀರ, ಮುಕ್ತಿಯಲ್ಲಿರ್ತಕ್ಕಂಥ ಶರೀರ ಆದ್ದರಿಂದ ಪ್ರಾಕೃತ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಕೃತ ಆದರೆ ಅದು ಮುಕ್ತಿಯಲ್ಲಿರೋದು ಹೇಗೆ? ಪ್ರಾಕೃತ ಅಂತ ಆದರೆ ಬದ್ಧ ಅಂತ ಅರ್ಥ, ಪ್ರಕೃತಿಯ ಬಂಧನ ಉಳ್ಳದ್ದು ಅಂತ. ಪ್ರಕೃತಿಯ ಬಂಧನ ಇದೆ ಅಂತಾದರೆ ಅದು ಮುಕ್ತ ಆಗೋದು ಹೇಗೆ? ಅಂದರೆ ಮುಕ್ತರಲ್ಲಿರುವಂಥ ಸ್ವರೂಪ ದೇಹ ಅಂತಂದಮೇಲೆ ಅದು ಜ್ಞಾನಾತ್ಮಕವೇ ಆಗಿರಬೇಕು, ಅದು ಪ್ರಾಕೃತಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಕ್ತರಾದವರಿಗೇನೇ ಜ್ಞಾನಾನಂದಾತ್ಮಕವಾದ ಶರೀರದಿಂದ ಕಾರ್ಯಕಾರಿತ್ವ ಇದೆ. ಹಾಗೆ ಭಗವಂತನೂ ಕೂಡ ಜ್ಞಾನಾನಂದಾತ್ಮಕವಾದ ಶರೀರವುಳ್ಳವನಾಗಿ ಅವನು ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡ್ತಾನೆ. ಅಂದರೆ ಭಗವಂತ ಕರ್ತೃ ಆಗಿದ್ದಾನೆ, ಕರ್ತೃತ್ವ ಇದೆ, ಆದ್ದರಿಂದ ನಿರ್ಗುಣ ಅಲ್ಲ ಅಂತ ಸಾಧನೆ ಮಾಡಿದಂತೆ ಆಯಿತು. ಶ್ರೀಕೃಷ್ಣಾರ್ಪಣ ವಸ್ತು. 9:30. ಹಾಂ 320 ಆಯಿತು, 420 ಆಯಿತು, 420 ನಂಬರ್ ಸರಿ ಇಲ್ಲ. ಹಾಂ 420. ಹಾಂ ಹಾಂ ಅವರಿಗೆ ತೇಜೋಮಯ ಶರೀರ, ನಮಗೆ ಹೌದು. ಲಿಂಗ ಶರೀರದ ಮೇಲೆ ಅನಿರುದ್ಧ ಶರೀರ, ಅನಿರುದ್ಧ ಶರೀರದ ಮೇಲೆ ಸ್ಥೂಲ ಶರೀರ, ಅದೇ ಸ್ವರೂಪ ಶರೀರ. ಆ ಅನಿರುದ್ಧ ಶರೀರವು ಸೂಕ್ಷ್ಮವೇ. ಹಾಂ 3 ಬಣ್ಣ, ತ್ರಿಗುಣ, ಕಪ್ಪು, ಕೆಂಪು, ಬಿಳಿ, 3 ಮಿಶ್ರಣವಾಗಿದೆ. ಅದೇ ಶಬಲ. ಎಲ್ಲ ಲಿಂಗ ಶರೀರ, ಸ್ಥೂಲ ಶರೀರ ಮತ್ತು ಅನಿರುದ್ಧ ಶರೀರ ಎಲ್ಲವೂ ಕೂಡ ತ್ರಿಗುಣಾತ್ಮಕವಾದದ್ದು. 3 ಗುಣಗಳ ಬಣ್ಣ. ಅದು ಸ್ವಲ್ಪ ವೆರೈಟಿ ಇರುತ್ತೆ, ತುಂಬ ಡಾರ್ಕ್, ಸ್ವಲ್ಪ ಅದು ಲೈಟ್, ಈ ರೀತಿಯಲ್ಲೆಲ್ಲ ಇರುತ್ತೆ.